ಓಂ ಶಾಂತಿ, ವಿಶ್ವ ಶಾಂತಿ, ಪ್ರಕೃತಿ ಶಾಂತಿ. 2/11/20 2/11 ಹಾಗೂ 2/11/20 ಬಾಪ್ದಾದರವರ ಮಹಾವಾಕ್ಯಗಳು. मीठे बच्चे, यह पुरुषोत्तम संगम युग है. पुरानी दुनिया बदल अब नई बन रही है. तुम्हें पुरुषार्थ कर उत्तम देव पद पाना है. ಬಾಬಾ ತಿಳಿಸ್ತಾರೆ, ಮದರ್ ಮಕ್ಕಳೇ, ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಹಳೆಯ ಜಗತ್ತು ಬದಲಾಗಿ ಈಗ ಹೊಸದಾಗ್ತಾ ಇದೆ. ತಾವೀಗ ಪುರುಷಾರ್ಥ ಮಾಡಿ ಉತ್ತಮ ದೇವ ಪದವಿಯನ್ನು ಪಡ್ಕೊಳ್ಬೇಕಾಗಿದೆ, ದೇವತಾ ಪದವಿಯನ್ನು ತೆಗೆದುಕೊಳ್ಬೇಕಾಗಿದೆ. प्रश्न, सर्विसेबल बच्चों की बुद्धि में कौन सी बात सदैव याद रहती है? ಸೇವಾದಾರಿ ಮಕ್ಕಳ ಬುದ್ಧಿನಲ್ಲಿ ಯಾವ ಪ್ರಕಾರದ ಮಾತು ಸದಾಕಾಲ ನೆನಪಿರುತ್ತೆ? उत्तर, उन्हें याद रहता कि धन दिए धन ना कुटे, इसलिए वह रात दिन नींद का भी त्याग कर ज्ञान धन का दान करते रहते हैं, तपते नहीं. ಸೇವಾದಾರಿ ಮಕ್ಕಳ ಬುದ್ಧಿನಲ್ಲಿ ಯಾವಾಗಲೂ ನೆನಪಿರುತ್ತೆ, ಎಷ್ಟು ದಾನ ಮಾಡಿದ್ರೂ ಜ್ಞಾನಧನ ದಾನ ಮಾಡಿದ್ರೂ ಅದು ಕಡಿಮೆ ಆಗೋದಿಲ್ಲ ಅಂತ. ಆದ್ದರಿಂದ ಹಗಲು ರಾತ್ರಿ ನಿದ್ರೆಯ ತ್ಯಾಗ ಮಾಡಿಯಾದರೂ ಜ್ಞಾನಧನದ ದಾನವನ್ನು ಮಾಡ್ತಾ ಇರ್ತಾರೆ, ಆಯಾಸಗೊಳ್ಳೋದಿಲ್ಲ. ಲೇಕಿನ್ ಅಗರ್ ಖುದ್ ಮೇ ಕೋಯಿ ಅವಗುಣ ಹೋಗಾ ತೋ ಸರ್ವಿಸ್ ಕರ್ನೆ ಕಾ ಭಿ ಉಮಂಗ್ ನಹಿ ಆ ಸಕ್ತಾ ಹೈ. ಆದರೆ ಒಂದು ವೇಳೆ ತಮ್ಮಲ್ಲೇ ಯಾವುದಾದ್ರೂ ಅವಗುಣ ಇತ್ತು ಅಂದರೆ ಸರ್ವಿಸ್ ಮಾಡುವಂತಹ ಉತ್ಸಾಹನೇ ಬರೋದಿಲ್ಲ. ओम शांति. मीठे मीठे रूहानी बच्चों प्रति बाप बैठ समझाते हैं. बच्चे जानते हैं परमपिता रोज़ रोज़ समझाते हैं. जैसे रोज़ रोज़ टीचर पढ़ाते हैं, बाप सिर्फ शिक्षा देंगे, संभालते रहेंगे, क्योंकि बाप के तो घर में ही बच्चे रहते हैं, माँ बाप साथ रहते हैं. यहाँ तो यह वंडरफुल बात है. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆ ಕುಳಿತು ತಿಳಿಸ್ಕೊಡ್ತಿದ್ದಾರೆ. ಮಕ್ಕಳಿಗೆ ಗೊತ್ತಾಗಿದೆ, ಪರಂಪಿತ ನಿತ್ಯವೂ ಸಹ ತಿಳಿಸ್ಕೊಡ್ತಾರೆ. ಹೇಗೆ ಪ್ರತಿನಿತ್ಯ ಟೀಚರ್ ಸ್ಕೂಲಲ್ಲಿ ಮಕ್ಕಳಿಗೆ ಓದಿಸ್ತಾರೆ, ತಂದೆ ಕೇವಲ ಶಿಕ್ಷಣ ಕೊಡ್ತಾರೆ, ಸಂಭಾಲನೆ ಮಾಡ್ತಿರ್ತಾರೆ. ಯಾಕೆ ಅಂದರೆ ಬಾಪ್ಗೆ ತೋ ಘರ್ ಮೇ ಹಿ ಬಚ್ಚೆ ರಹತೆ ಹೇ. ಬಾಬವ್ರಿಗಂತೂ ಮನೆಯಲ್ಲೇ ಮಕ್ಕಳಿದ್ದಾರೆ, ಮಾ ಬಾಪ್ ಸಾಥ್ ರಹತೆ ಹೇ. ಹೀಗೆ ಮನೆಯಲ್ಲೇ ತಾಯಿ ತಂದೆ ಮಕ್ಕಳೊಟ್ಟಿಗೆ ಇರ್ತಾರೆ, ಸಂಭಾಲನೆ ಮಾಡ್ತಾರೆ. ಯಾವತ್ತು ಯ ವಂಡರ್ಫುಲ್ ಬಾತ್ ಹೇ. ಅಲ್ಲಿ ಆ ರೀತಿ ಆದರೆ ಇಲ್ಲಂತೂ ಅದ್ಭುತವಾದಂಥ ಮಾತಪ್ಪ. रूहानी बाप के पास तुम रहते हो, एक तो रूहानी बाप के पास ಮೂಲ ವತನ್ ಮೇ रहते हो. ಬಾಬಾ ಹೇಳ್ತಾರೆ, ನೀವಂತೂ ಆತ್ಮಿಕ ತಂದೆಯ ಬಳಿ ಇರ್ತೀರಾ. ಒಂದಂತೂ ಆತ್ಮಿಕ ತಂದೆಯ ಬಳಿ ಮೂಲ ವತನ, ನಮ್ಮ ನಿಜವಾದ ಮನೆ, ಅಲ್ಲಿರ್ತೀವಿ. ಫಿರ್ ಕಲಬ್ ಮೇ ಏಕ್ ಹಿ ಬಾರ್ ಬಾಪ್ ಆತೆ ಹೈ, ಬಚ್ಚೋಂ ಕೋ ವರ್ಷಾ ದೇನೆ ವ ಪಾವನ್ ಬನಾನೆ, ಸುಖ ವ ಶಾಂತಿ ದೇನೆ. ನಂತರ ತಂದೆಯವರು ಮೂಲವತನದಿಂದ ಕಲ್ಪಕ್ಕೆ ಒಮ್ಮೆ ಮಾತ್ರ, ಒಂದೇ ಬಾರಿ ಮಾತ್ರ ಕಲ್ಪದ ಸಂಗಮಯುಗದಲ್ಲಿ ಬರ್ತಾರೆ. ಮಕ್ಕಳಿಗೆ ಆಸ್ತಿಯನ್ನು ಕೊಡಲಿಕ್ಕೆ, ಅಥವಾ ಪಾವನ ಮಾಡಲಿಕ್ಕೆ, ಅಥವಾ ಸುಖ ಅಥವಾ ಶಾಂತಿಯನ್ನು ನೀಡಲಿಕ್ಕೆ. तो जरूर नीचे आकर रहते होंगे. इसमें ही मनुष्यों का मुंझारा है. गायन भी है, साधारण तन में प्रवेश करते हैं. ಖಂಡಿತವಾಗಿಯೂ ಪರಮಾತ್ಮ ಕೆಳಗಿಳಿದು ಬಂದೇ ಬರ್ತಾರೆ. ಇದರಲ್ಲೇ ಮನುಷ್ಯರಿಗೆ ಕಕ್ಕಾಬಿಕ್ಕಿ ಆಗಿಬಿಟ್ಟಿದೆ. ಗಾಯನ ಇದೆ, ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡ್ತಾರೆ ಅಂತ. अब साधारण तन कहाँ से उड़कर तो नहीं आता, जरूर मनुष्य के तन में ही आते हैं. सो भी बताते हैं, मैं इस तन में प्रवेश करता हूँ. ಈಗ ಸಾಧಾರಣ ತನುವಿನಲ್ಲಿ ಬರ್ತಾರೆ ಅಂದರೆ ಎಲ್ಲಿಂದ ಹಾರ್ಕೊಂಡು ಬಂದಾರೋ? ಎಲ್ಲಿಂದನೂ ಹಾರ್ಕೊಂಡು ಬರೋದಿಲ್ಲ. ಖಂಡಿತವಾಗಿಯೂ ಮನುಷ್ಯನ ತನುವಿನಲ್ಲಿಯೇ ಬರ್ತಾರೆ. ಮತ್ತು ಬಂದು ತಿಳಿಸ್ತಾರೆ, ನಾನು ಇಂಥವರ ತನುವಿನಲ್ಲಿ ಪ್ರವೇಶ ಮಾಡ್ತೀನಿ ಅಂತ. ತುಮ್ ಬಚ್ಚೆ ಹಿ ಅಬ್ ಸಮಜ್ತೆ ಹೋ, ಬಾಪ್ ಹಮ್ಕೋ ಸ್ವರ್ಗ ಕಾ ವರ್ಷಾ ದೇನೆ ಆಯೆ ಹೈ, ಜರೂರ್ ಹಮ್ ಲಾಯಕ್ ನಹಿ ಹೈ, ಪತಿತ್ ಬನ್ ಗಯೆ ಹೈ. ಈಗ ನಾವು ಮಕ್ಕಳೇ ಈಗ ತಿಳ್ಕೊಳ್ತಾ ಇದ್ದೇವೆ ಒಂದೊಂದು ವಿಚಾರವನ್ನು. ಬಾಬಾ ನಮಗೆ, ಪರಮಾತ್ಮ ತಂದೆ ನಮಗೇನು ಹೇಳ್ತಾ ಇದ್ದಾರೆ, ಸ್ವರ್ಗದ ಆಸ್ತಿಯನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ಖಂಡಿತವಾಗಿಯೂ ನಾವು ಲಾಯಕರಲ್ಲ, ಆದರೆ ಬಾಬಾ ನಮ್ಮನ್ನು ಪಾವನ ಮಾಡ್ತಿದ್ದಾರೆ, ಲಾಯಕ್ ಮಾಡ್ತಿದ್ದಾರೆ. ನಾವು ಆಗಿದ್ದೇವೆ. ಸಬ್ ಕಹತೆ ಭಿ ಹೇ ಪತಿತ್ ಪಾವನ आओ, आकर हम पतितों को पावन बनाओ. बाप कहते, मुझे कलप कलप पतितों को पावन करने की ड्यूटी मिली हुई है. ಎಲ್ಲರೂ ಮೊರೆ ಇಡ್ತಾರೆ ಭಕ್ತರಾದಿಯಾಗಿ, ಪತಿತ ಪಾವನ ಬಾ ರಘುಪತಿ ರಾಘವ ರಾಜಾರಾಮ್ ಅಂತ ಹೇಳಿ.
ಬಂದು ನನ್ನನ್ನು ಪಾವನ ಮಾಡು, ಪತಿತತನವನ್ನು ಹೋಗ್ಲಾಡಿಸು ಅಂತ ಬಾಬಾ ಹೇಳ್ತಾರೆ. ನಾನು ಕಲ್ಪ ಕಲ್ಪ ಪತಿತರನ್ನು ಪಾವನ ಮಾಡಲಿಕ್ಕೋಸ್ಕರ ಬರ್ತೇನೆ, ನನಗೆ ಇದು ಡ್ಯೂಟಿ ಅಂತ ಹೇಳ್ತಾರೆ. ಯಾರು ಕೊಟ್ಟಿರ್ಬೋದು ಬಾಬಾವ್ರಿಗೆ ಡ್ಯೂಟಿ? ಪರಮಾತ್ಮನಿಗೆ. ಡ್ರಾಮಾ. ಹೇ ಬಚ್ಚೋ, अब इस पतित दुनिया को पावन बनाना है, पुरानी दुनिया को पतित, नई दुनिया को पावन कहेंगे, गोया पुरानी दुनिया को नया बनाने बाप आए हैं, कलयुग को तो कोई भी नई दुनिया नहीं कहेंगे. ಹೇ ಮಕ್ಕಳೇ, ಈಗ ಈ ಪತಿತ ಜಗತ್ತನ್ನು ಪಾವನ ಮಾಡಬೇಕಾಗಿದೆ. ಹಳೆಯ ಜಗತ್ತು ಪತಿತ ಹಾಗೂ ಹೊಸ ಜಗತ್ತನ್ನು ಪಾವನ ಅಂತ ಹೇಳಲಾಗುತ್ತೆ. ಅಂದರೆ ಹಳೆಯ ಜಗತ್ತನ್ನು ಹೊಸದನ್ನಾಗಿ ಮಾಡಲಿಕ್ಕೆ ತಂದೆಯವರು ಬಂದಿದ್ದಾರೆ. कलयुग को तो कोई भी नई दुनिया नहीं कहेंगे, ये तो समझ की बात है ना. ಹೌದು, ಕಲಿಯುಗ ಜಗತ್ತನ್ನು ಯಾರು ಇದು ಹೊಸ ಜಗತ್ತು ಅಂತ ಹೇಳಲಾರರು. ಯಾಕೆಂದರೆ ನಾವೇ ಅರ್ಥ ಮಾಡ್ಕೋಬೋದಲ್ವಾ. कलयुग है पुरानी दुनिया, बाप भी आएंगे जरूर, पुराने और नए के ಸಂಗಮ್ ಪರ್. ಕಲಿಯುಗ ಇದು ಹಳೆಯ ಜಗತ್ತಾಗಿದೆ. ತಂದೆಯವರು ಬರ್ತಾರೆ ಖಂಡಿತವಾಗಿಯೂ. ಯಾವಾಗ? ಹಳೆಯ ಮತ್ತು ಹೊಸ ಜಗತ್ತಿನ ಮಧ್ಯದಲ್ಲಿ, ಸಂಗಮ ಯುಗದಲ್ಲಿ. जब कहाँ भी तुम यह समझाते हो तो बोलो यह पुरुषोत्तम संगम युग है, बाप आया हुआ है. सारी दुनिया में ऐसा कोई मनुष्य नहीं जिसको यह पता हो कि यह पुरुषोत्तम संगम युग है. ನೀವು ಯಾರಿಗೆ ಬೇಕಾದರೂ ಎಲ್ಲಿ ಬೇಕಾದರೂ ಹೇಳ್ಬೋದಪ್ಪ, ಹೇಳಿ ನೀವು ಇದು ಪುರುಷೋತ್ತಮ ಸಂಗಮ ಯುಗ, ತಂದೆಯವರು ಬಂದಿದ್ದಾರೆ. ಇಡೀ ಜಗತ್ತಿನಲ್ಲಿ ಈ ಥರ ಯಾವ ಮನುಷ್ಯರೂ ಸಹ ಇಲ್ಲ, ಅವರಿಗೆ ಯಾರ್ಯಾರಿಗೂ ಗೊತ್ತಿಲ್ಲ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಅಂತ. ಜರೂರ್ ತುಮ್ ಸಂಗಮ ಯುಗ ಪರ್ ಹೋ ತಬ್ ತೋ ಸಮझाते हो, ಮುಖ್ಯ ಬಾತ್ ಹೈ ಹಿ ಸಂಗಮ ಯುಗ ಕಿ. ಖಂಡಿತವಾಗಿಯೂ ಮಕ್ಕಳೇ, ನೀವು ಸಂಗಮ ಯುಗದಲ್ಲಿ ಇದ್ದೀರಾ, ಹಾಗಾಗಿ ನೀವು ಅನ್ಯರಿಗೆ ತಿಳಿಸ್ಕೊಡ್ತೀರಾ. ಮುಖ್ಯ ಮಾತಾಗಿದೆ ಸಂಗಮ ಯುಗಕ್ಕೆ ಸಂಬಂಧಪಟ್ಟ ಹಾಗೆ. तो पॉइंट्स भी बहुत ज़रूरी है, जो बात कोई नहीं जानते वह समझानी पड़े. इसलिए बाबा ने कहा था ये जरूर लिखना है कि अब पुरुषोत्तम संगम युग है. ಯಾವ ಮಾತು ಬಾಬಾ ಹೇಳ್ತಾರೆ? ಜೋ ಬಾತ್ ಕೊಯ್ ನಹಿ ಜಾನ್ತೆ. ಹೌದಲ್ವ? ಯಾವ ಮಾತನ್ನು ಯಾರು ಅರ್ಥನೇ ಮಾಡ್ಕೊಂಡಿಲ್ಲ, ತಿಳ್ಕೊಂಡೇ ಇಲ್ವೋ ಅದನ್ನು ತಿಳಿಯಪಡಿಸ್ಬೇಕಲ್ವಾ, ಅದಕ್ಕೋಸ್ಕರನೇ ಬಾಬಾ ತಿಳಿಸ್ತಾರೆ. ಖಂಡಿತವಾಗಿಯೂ ಬರೆದು ತಿಳಿಸಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಅಂತ. ನಯೇ ಯುಗ ಅರ್ಥಾತ್ ಸತ್ಯುಗಕ್ಕೆ ಚಿತ್ರ ಭಿ ಹೈ. ಮನುಷ್ಯ ಕೈಸೆ ಸಮझे कि यह ಲಕ್ಷ್ಮೀ ನಾರಾಯಣ ಸತ್ಯುಗಿ ನೈ ದುನಿಯಾಕ್ಕೆ ಮಾಲೀಕ್ ಹೈ. ಈಗ ಹೊಸ ಯುಗ ಅಂದರೆ ಏನಪ್ಪ? ಆಗಲೇ ಹೇಳಿದ್ರು ಕಲಿಯುಗವನ್ನು ಹಳೆ ಜಗತ್ತು ಅಂತ ಕರೀತಾರೆ ಅಂತ. ಹಾಗಾದರೆ ಹೊಸ ಜಗತ್ತು ಅಂದರೆ ಅಲ್ಲಿ ಸತ್ಯುಗದ ಚಿತ್ರಗಳಿದ್ದಾಗ, ಚಿನ್ನದ ಮೆಹಲ್ ತೋರಿಸಿದಾಗ ಅದು ಹೊಸ ಜಗತ್ತು ಅಂತ ಕಂಡು ಬರುತ್ತೆ. ಮನುಷ್ಯರಿಗೆ ಹೇಗೆ ಗೊತ್ತಾಗಬೇಕು ಲಕ್ಷ್ಮೀನಾರಾಯಣರು ಸತ್ಯುಗದ ನೈ ದುನಿಯಾಕ್ಕೆ ಮಾಲೀಕ, ಹೊಸ ಜಗತ್ತಿನ ಮಾಲೀಕರು ಅಂತ? ಉನ್ಕೆ ಉಪ್ಪರ ಅಕ್ಷರ ಜರೂರ್ ಚಾಹಿ ಪುರುಷೋತ್ತಮ ಸಂಗಮ ಯುಗ ಪರ್. ಬಾಬಾ ಹೇಳ್ತಾರೆ ಅದರ ಮೇಲೆ ನೀವು ಅಕ್ಷರ ಖಂಡಿತವಾಗಿಯೂ ಬರೀಬೇಕು, ಇದು ಪುರುಷೋತ್ತಮ ಸಂಗಮ ಯುಗ ಅಂತ. ಈ ವರ್ತಮಾನ ಸಮಯದಲ್ಲಿ ಸಂಗಮ ಯುಗದ ಮೇಲೆ, ಅದು ಲಕ್ಷ್ಮೀನಾರಾಯಣ ಚಿತ್ರದ ಮೇಲೆ ಇದು ಸತ್ಯುಗ ಅಂತ ಈ ರೀತಿಯೆಲ್ಲ ಬರೆದಿರಬೇಕು. ಸುಮ್ಮನೆ ಹಾಗೆ ಇದ್ದರೆ ಗೊತ್ತಾಗಲ್ಲ ಅಂತ. ये जरूर लिखना है क्योंकि यही मुख्य बात है. मनुष्य समझते हैं कलयुग में अभी बहुत वर्ष पड़े हैं. ಖಂಡಿತವಾಗಿಯೂ ಬರೆದು ಒಂದೊಂದು ಚಿತ್ರದ ಮೇಲೂ ಬರೆದಿಡಬೇಕು. ಯಾಕೆಂದರೆ ಇದು ಅತಿ ಮುಖ್ಯವಾದಂಥ ಮಾತು. ಮನುಷ್ಯರು ತಿಳ್ಕೊಳ್ತಾರೆ ಕಲಿಯುಗದಲ್ಲಿ ಇನ್ನೂ ಬಹಳ ವರ್ಷ ಇದೆ ಅಂತ. ಬಿಲ್ಕುಲ್ ಹಿ ಘೋರ ಅಂಧಿಯಾರೆ ಮೇ ಹೇ ತೋ ಸಮझाना ಪಡೆ ನೈ ದುನಿಯಾಕ್ಕೆ ಮಾಲೀಕ್ ಯೇ ಲಕ್ಷ್ಮೀನಾರಾಯಣ ಹೇ, ಯಹ ಹೈ ಪೂರಿ ನಿಶಾನೆ. ನಿಜವಾಗಿಯೂ ಇದು ಘೋರಾಂಧಕಾರದಲ್ಲಿದೆ. ತಿಳಿಸ್ಕೊಡ್ಬೇಕಾಗಿದೆ ಮಕ್ಕಳೇ ಏನಂತ? ಹೊಸ ಜಗತ್ತಿನ ಮಾಲೀಕರು ಈ ಲಕ್ಷ್ಮೀನಾರಾಯಣರು ಅಂತ. ಇದು ಪೂರ್ಣ ಲಕ್ಷಣಗಳನ್ನು ತಿಳಿಸ್ಬೇಕು. ತುಮ್ ಕಾತೆ ಹೋ ಇಸ್ ರಾಜ್ಯ ಕಿ ಸ್ಥಾಪನಾ ಹೋ ರಹಿ ಹೈ, ಗೀತ್ ಬಿ ಹೈ ನವಯುಗ ಆಯಾ ಅಜ್ಞಾನ್ ನೀಂದ್ ಸೆ ಜಾಗೋ. ಈಗ ನೀವು ತಿಳಿಸ್ತೀರಾ ಈ ರಾಜ್ಯದ ಸ್ಥಾಪನೆ ಆಗ್ತಾ ಇದೆ, ಸತ್ಯುಗದ ರಾಜ್ಯ ಸ್ಥಾಪನೆ ಆಗ್ತಾ ಇದೆ, ಅದರ ಲಕ್ಷಣಗಳು ಕಂಡು ಬರಬೇಕು. ಗೀತೆನೂ ಸಹ ಇದೆ, ನವಯುಗ ಆಯಾ ಅಜ್ಞಾನ್ ನಿಂದ ಸೆ ಜಾಗೋ. ಹೊಸ ಯುಗ ಬರ್ತಾ ಇದೆ, ಜಾಗ್ ಸಜನಿಯ, ಅಜ್ಞಾನ ನಿದ್ರೆಯಿಂದ ಎದ್ದೇಳಿ ಅಂತ. ತುಮ್ ಜಾನ್ತೆ ಹೋ ಅಬ್ ಸಂಗಮ್ ಯುಗ ಹೈ, इनको नवयुग नहीं कहेंगे, संगम को ಸಂಗಮ ಯುಗ ಹಿ ಕಹಾ ಜಾತಾ ಹೈ, ಯಹ ಹೈ ಪುರುಷೋತ್ತಮ ಸಂಗಮ ಯುಗ. ಈಗ ಮಕ್ಕಳಿಗೆ ಗೊತ್ತಾಗಿದೆ ಇದು ಸಂಗಮ ಯುಗ, ಇದನ್ನು ಹೊಸ ಯುಗ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸಂಗಮ ಯುಗವನ್ನು ಸಂಗಮ ಯುಗ ಅಂತಲೇ ಕರೆಯಲಾಗುತ್ತೆ. ಸಂಗಮವನ್ನು ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಜಬ್ಕಿ ಪುರಾನಿ ದುನಿಯಾ ಖತಮ್ ಹೋ ಅವ್ರ ನೈ ದುನಿಯಾ ಸ್ಥಾಪನ ಹೋತಿ ಹೇ. ಈ ಸಂಗಮ ಯುಗ ಅಂತ ಹೇಗೆ ಕಂಡು ಬರುತ್ತೆ? ಯಾವಾಗ ಹಳೆಯ ಜಗತ್ತು ಖತಮ್ ಆಗಬೇಕು, ಹೊಸ ಜಗತ್ತು ಸ್ಥಾಪನೆ ಆಗಬೇಕು. ಇವೆರಡರ ಸಂಗಮಕ್ಕೆ ಸಂಗಮ ಯುಗ ಅಂತ ಹೇಳ್ತಾರೆ. ಈ ವರ್ತಮಾನ ಸಮಯಕ್ಕೆ ಮನುಷ್ಯ ದೇವತಾ ಬನ್ ರಹೆ ಹೈ, ರಾಜಯೋಗ ಸೀಖ್ ರಹೆ ಹೈ, ದೇವತಾओं में भी उत्तम पद है ही इन ಲಕ್ಷ್ಮೀ ನಾರಾಯಣ ಕಾ. ಮನುಷ್ಯರಿಂದ ದೇವತೆಗಳು
ಆಗ್ತಾ ಇದ್ದಾರೆ, ರಾಜಯೋಗವನ್ನು ಮಕ್ಕಳು ಕಲಿತಾ ಇದ್ದಾರೆ. ದೇವತೆಗಳಲ್ಲಿಯೂ ಉತ್ತಮ ಪದವಿಯಾಗಿದೆ ಲಕ್ಷ್ಮೀನಾರಾಯಣರದು. ये भी है तो मनुष्य इनमें दैवी गुण है इसलिए देवी देवता कहा जाता है. ಹಾಗೆ ನೋಡಿದ್ರೆ ಲಕ್ಷ್ಮೀನಾರಾಯಣರು ಮನುಷ್ಯರೇನೆ, ಇವರಲ್ಲಿ ದೈವಿ ಗುಣ ಇದೆ, ಆದ್ದರಿಂದ ದೇವಿ ದೇವತೆಗಳು ಅಂತ ಕರೆಯಲಾಗುತ್ತೆ. सबसे उत्तम गुण है पवित्रता का, तब तो मनुष्य देवताओं के आगे जाकर ಮಾತಾ ಟೇಕ್ತೆ ಹೇ. ಎಲ್ಲಕ್ಕಿಂತ ಅತ್ಯುತ್ತಮವಾದ ಗುಣ ಪವಿತ್ರತೆದಾಗಿದೆ, ಅದಕ್ಕಾಗಿ ಮನುಷ್ಯರು ದೇವತೆಗಳ ಮುಂದೆ ಹೋಗಿ ತಲೆ ಬಾಗಿಸ್ತಾರೆ. ಎಸ ಪಾಯಿಂಟ್ಸ್ ಬುದ್ಧಿ ಮೇ ಧಾರಣ ಉನ್ಕೋ ಹೋಗಿ ಜೋ ಸರ್ವಿಸ್ ಕರ್ತೆ ರಹತೆ. ಈ ಪ್ರಕಾರದಲ್ಲಿ ಬಾಬಾ ಹೇಳುವಂಥ ಸೇವೆ ವಿಷಯದ ಪಾಯಿಂಟ್ಸ್ಗಳು ಯಾರಿಗೆ ಹೊಳೆಯುತ್ತೆ ಅಂದರೆ, ಬುದ್ಧಿನಲ್ಲಿ ಯಾರಿಗೆ ಈ ಥರದ ಸರ್ವಿಸ್ ಪಾಯಿಂಟಿನ ಬಗ್ಗೆ ಬುದ್ಧಿನಲ್ಲಿ ಚೆನ್ನಾಗಿ ಧಾರಣೆ ಆಗಿರುತ್ತೋ ಆ ಪ್ರಕಾರದ ಮಕ್ಕಳು ಸರ್ವಿಸ್ ಮಾಡ್ತಾರೆ. ಕಹಾ ಜಾತಾ ಹೇ ಧನ್ ದಿಯೇ ಧನ್ ನ ಕುಟೆ, ಬಹುತ್ ಸಮझानी मिलती रहती है. नॉलेज तो बहुत सहज है, परंतु कोई में धारण अच्छी होती, कोई में नहीं होती है. ಹೇಳಲಾಗುತ್ತೆ, ಎಷ್ಟು ಧನ ದಾನ ಮಾಡಿದ್ರೂ ಅದು ಕಡಿಮೆ ಆಗೋದಿಲ್ಲ ಅಂತ. ಬಹಳ ತಿಳುವಳಿಕೆ ಇದರಿಂದ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹೀಗೆ ನಾಲೆಜ್ ಅಂತೂ ಭಾಳ ಸುಲಭನೇ, ಆದರೆ ಕೆಲವರಲ್ಲಿ ಧಾರಣೆ ಬಹಳ ಚೆನ್ನಾಗಾಗುತ್ತೆ, ಕೆಲವರಲ್ಲಿ ಆಗೋದಿಲ್ಲ. जिनमें अवगुण है वह तो सेंटर संभाल भी नहीं सकते, तो बाप बच्चों को समझाते हैं प्रदर्शनी में भी सीधे सीधे अक्षर देने चाहिए. ಬಾಬಾ ಹೇಳ್ತಾರೆ, ಯಾವ ಮಕ್ಕಳಲ್ಲಿ ಅವಗುಣ ಇದೆಯೋ ಆ ರೀತಿಯ ಮಕ್ಕಳು ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡಲಾರರು. ಆದ್ದರಿಂದ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರಪ್ಪ ಏನಂತ, ಪ್ರದರ್ಶನದಲ್ಲಿ ನೀವು ನೇರವಾದಂಥ ಅಕ್ಷರಗಳನ್ನು ಬರೀರಿ, ತಿಳಿಸಿ ಅಂತ ತಿಳಿಸ್ಕೊಡ್ಬೇಕು. ಪುರುಷೋತ್ತಮ ಸಂಗಮ ಯುಗతో ಮುಖ್ಯ ಸಮझाना चाहिए. ಇವತ್ತು ಪೂರ ಮುರುಳಿನಲ್ಲಿ ಬಾಬಾ ಪುರುಷೋತ್ತಮ ಸಂಗಮ ಯುಗ ಅಂದರೆ ಯಾವುದು? ಕಲಿಯುಗದ ಅಂತ್ಯ, ಸತ್ಯುಗದ ಆದಿ, ಹಳೆಯ ಜಗತ್ತು ಹೊಸ ಜಗತ್ತಿನ ನಡುವಿನ ಸಮಯ, ಎಷ್ಟೆಲ್ಲ ಪ್ರಕಾರದಲ್ಲಿ ಹೇಳಿದ್ರು ಬಾಬಾ. ಇದಕ್ಕೇನು ಹೇಳ್ತಾರೆ? ಪುರುಷೋತ್ತಮ ಸಂಗಮ ಯುಗ. इस संगम पर आदि सनातन देवी देवता धर्म की स्थापना हो रही है. जब ये धर्म था तो और कोई धर्म नहीं था. ಈ ಸಂಗಮದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗ್ತಾ ಇದೆ. ಯಾವಾಗ ಈ ಧರ್ಮ ಇತ್ತೋ ಆಗ ಬೇರೆ ಯಾವ ಧರ್ಮನೂ ಇರಲಿಲ್ಲ ಸತ್ಯುಗದಲ್ಲಿ. जो महाभारत लड़ाई है उनकी भी ड्रामा में नोंद है, ये भी अभी निकले है. ಏನು ಮಹಾಭಾರತ ಯುದ್ಧ ಇದೆ ಅದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ, ಈಗ ಅದು ಹೊರಬರ್ತಿದೆ. ಆಗೆ ತೊಡೆ ಹೀತೆ 100 ವರ್ಷಕ್ಕೆ ಅಂದರ್ ಸಬ್ ಕಲಾಸ್ ಹೋ ಜಾತೆ. ಈ ಮುಂಚೆ ಎಲ್ಲ ಇವೆಲ್ಲ ಇತ್ತ, 100 ವರ್ಷದ ನಂತರ ಈ ವೈಜ್ಞಾನಿಕ ಸಾಧನಗಳು ಇವೆಲ್ಲ ಬರ್ತಾ ಇದ್ದಾವೆ, ಅದಕ್ಕೆ ಮುಂಚೆ ಏನೂ ಇರಲಿಲ್ಲ. संगम युग को कम से कम 100 वर्ष तो चाहिए ना. सारी नई दुनिया बननी है, ನ್ಯೂ ದೆಹಲಿ बनाने में कितना ವರ್ಷ ಲಗಾ. ಬಾಬಾ ಹೇಳ್ತಾರೆ, ಇನ್ನೇನು 100 ವರ್ಷದೊಳಗಡೆ ಈಗ ಏನೆಲ್ಲ ಇದೆಯೋ ಅವೆಲ್ಲನೂ ಸಮಾಪ್ತಿ ಆಗಿಬಿಡುತ್ತದೆ, ಖಲಾಸ ಆಗಿಬಿಡುತ್ತೆ. ಸಂಗಮ ಯುಗಕ್ಕೆ ಕಡಿಮೆ ಅಂದರೆ ಕಡಿಮೆ 100 ವರ್ಷ ಅಂತೂ ಬೇಕಲ್ವಾ. ಇಡೀ ಜಗತ್ತು ಹೊಸದಾಗಲಿದೆ, ಹೊಸ ದೆಹಲಿನ ತಯಾರು ಮಾಡುವಲ್ಲಿ ಎಷ್ಟು ವರ್ಷ ಸಮಯ ತಗೊಳ್ತೋ. नेक्स्ट बाबर ಹೇಳ್ತಾರೆ, तुम समझते हो भारत में ही नई दुनिया होती है, फिर पुरानी कलास हो जाएगी, कुछ तो रहती है ना, ಪ್ರಲಯ तो होती नहीं. ಈಗ ಮಕ್ಕಳಿಗೆ ಗೊತ್ತಾಗಿದೆ, ತಂದೆ ತಿಳಿಸ್ತಾರೆ, ಭಾರತದಲ್ಲಿಯೇ ಹೊಸ ಜಗತ್ತು ಆಗಲಿದೆ, ಈ ಹಳೆ ಜಗತ್ತು ಹೋಗಲಿದೆ. ಸ್ವಲ್ಪ ಆದರೂ ಏನಾದರೂ ಒಂದು ಸ್ವಲ್ಪ ಉಳ್ಕೋಬೇಕಲ್ವಾ. ಪ್ರಳಯ ಅಂತೂ ಆಗೋದಿಲ್ಲ, ಸಂಪೂರ್ಣ ಒಂದಿಷ್ಟು ಏನು ಉಳ್ಕೊಳ್ಳದೆ ಪ್ರಳಯ ಅಂತೂ ಆಗೋದಿಲ್ಲ. ಎಸಬ್ ಬಾತೆ ಬುದ್ಧಿ ಮೇ ಹೇ ಅಭಿ ಹೇ ಸಂಗಮ ಯುಗ. ಈ ಎಲ್ಲ ಮಾತುಗಳು ಮಕ್ಕಳ ಬುದ್ಧಿನಲ್ಲಿದೆ. ಈ ವರ್ತಮಾನದ ಸಮಯಕ್ಕೆ ಏನು ಹೇಳ್ತಾರೆ? ಸಂಗಮ ಯುಗ. ನೈ ದುನಿಯಾ ಮೇ ಜರೂರಿಯ ದೇವಿ ದೇವತಾತೆ ಫಿರ್ ಯಹಿ ಹೋಂಗೆ ಯಹ ರಾಜಯೋಗ ಕಿ ಪಢಾಯಿ. ಹೊಸ ಜಗತ್ತಿನಲ್ಲಿ ಖಂಡಿತವಾಗಿಯೂ ದೇವತೆಗಳಿದ್ರು, ಪುನಃ ಇವರೇ ಬರ್ತಾರೆ. ಇದಾಗಿದೆ ರಾಜಯೋಗದ ಶಿಕ್ಷಣ. ಅಗರ್ ಕೊಯ್ ಡಿಟೇಲ್ ಮೇ ನಹಿ ಸಮझा सकते हैं तो सिर्फ एक बात बोलो, परम पिता परमात्मा जो सबका बाप है. ನೋಡಿ ಹೇಳ್ತಾರೆ, ಒಂದು ವೇಳೆ ಡೀಟೇಲ್ನಲ್ಲಿ ಅರ್ಥವಾಗಲಿಲ್ಲ ಅಂದರೆ ಕೇವಲ ಒಂದು ಮಾತಿನಲ್ಲಿ ತಿಳಿಸ್ಕೊಡಿ ಮಕ್ಕಳೇ. ಪರಂಪಿತ ಪರಮಾತ್ಮ ಏನಾಗಿದ್ದಾರೆ? ಸರ್ವರಿಗೂ ತಂದೆ ಆಗಿದ್ದಾರೆ, ಪಿತನಾಗಿದ್ದಾರೆ. ಉನ್ಕೋ ತೋ ಸಬ್ ಯಾದ್ ಕರೆಂಗೆ. ದೇವನೊಬ್ಬ ನಾಮ ಹಲು ಅಂತಲ್ಲ, ಹಾಗೆ ಈ ಮಾತನ್ನು ತಂದೆ ಎಲ್ಲರಿಗೂ, ಎಲ್ಲ ಜಗತ್ತಿನ ಮನುಷ್ಯಾತ್ಮರಿಗೆ ಒಬ್ಬರೇ ಆಗಿದ್ದಾರೆ ಅಂತ ತಿಳಿಸಿದಾಗ ಆಗ ಖಂಡಿತವಾಗಿಯೂ ನೆನಪು ಮಾಡ್ತಾರೆ. ವ ಹಂಸ ಬಚ್ಚೋಂಕೋ ಕಾತೆ ಹೇ. ಇಂತಹ ಪರಮಾತ್ಮ ತಂದೆ ನಾವೆಲ್ಲ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ತುಮ್ ಪತಿತ್ ಬಂದ್ ಪಡೆ ಹೋ ಪುಕಾರ್ತೆ ಬಿ ಹೋ ಹೇ ಪತಿತ್ ಪಾವನ ಹೋ. ನೀವೀಗ ಮಕ್ಕಳೇ ಪತಿತರಾಗಿದ್ದೀರಾ,
ಕರೀತಾ ಇದ್ರಿ ಅಲ್ವಾ. ಪತಿತ ಪಾವನ आओ ಅಂತ ರಘುಪತಿ ರಾಘವ राजाराम पतित पावन सीताराम ಅಂತ बरोबर कलयुग में है पतित सतयुग में पावन होते हैं. अब परमपिता परमात्मा कहते हैं देह सहित ये सब ಪತಿ ಸಂಬಂಧ ಚೋಡ್ ಮಾಮೇಕಂ ಯಾದ್ ಕರೋ ತು ಪಾವನ್ ಬನ್ ಜಾಯಂಗೆ. ಖಂಡಿತವಾಗಿಯೂ ಕಲಿಯುಗದಲ್ಲಿ ಪತಿತ, ಸತ್ಯುಗದಲ್ಲಿ ಪಾವನರಾಗಿರ್ತಾರೆ ಮನುಷ್ಯಾತ್ಮರು. ಈಗ ಪರಂಪಿತ ಪರಮಾತ್ಮ ತಿಳಿಸ್ತಾರೆ, ದೇಹ ಸಹಿತವಾಗಿ ಎಲ್ಲ ಪತಿತ ಸಂಬಂಧಗಳನ್ನು ಬಿಟ್ಟು ನನ್ನ ಒಬ್ಬನನ್ನೇ ನೆನಪು ಮಾಡಿ ತೋ ಪಾವನ್ ಬನ್ ಜಾಯಂಗೆ, ಆಗ ನೀವು ಪಾವನ ಆಗ್ತೀರಾ. ಯ ಗೀತಾಕ್ಕೆ ಹಿ ಅಕ್ಷರ ಹೇ ಅರ್ಜುನ, ನೀನು ನನ್ನನ್ನೇ ಮೊರೆ ಹೊಕ್ಕು ಅಂತ. ಇದು ಗೀತೆಯ ಅಕ್ಷರ, ಹೈಬಿ ಗೀತಾ ಕ ಯುಗ. ಮತ್ತು ಈ ಸಂಗಮ ಯುಗಕ್ಕೆ ಗೀತಾ ಯುಗ ಅಂತಲೂ ಹೇಳಲಾಗುತ್ತೆ. ಗೀತಾ ಸಂಗಮ ಯುಗ ಪರ್ ಹಿ ಗಾಯಿ ಹುಯಿತಿ ಜಬ್ಕಿ ವಿನಾಶ ಹುವಾತ. ಈ ಗೀತೆ ಸಂಗಮ ಯುಗದಲ್ಲೇ ಕಳೆದ ಕಲ್ಪದಲ್ಲಿ ಶಿವಬಾಬಾ ನಮಗೆ ತಿಳಿಸ್ಕೊಟ್ಟಿದ್ರು, ಆನಂತರ ವಿನಾಶ ಆಗುತ್ತೆ. ಬಾಪ್ನೆ ರಾಜಯೋಗ ಸಿಖಾಯಾತ ರಾಜಾಯಿ ಸ್ಥಾಪನ್ ಹುಯಿತಿ ಫಿರ್ ಜರೂರ್ ಹೋಗಿ. ತಂದೆಯವರು ನಮಗೆ ರಾಜಯೋಗವನ್ನು ಕಲಿಸ್ಕೊಟ್ಟಿದ್ರು, ರಾಜ್ಯ ಸ್ಥಾಪನೆಯನ್ನು ಮಾಡಿಸಿದ್ರು ನಮ್ಮ ಮೂಲಕ, ಮತ್ತೆ ಆಗಲಿದೆ. ये सब रूहानी बाप समझाते हैं ना, चलो इस तन में ना आए और कोई में भी आए, समझा नहीं तो बाप की है ना, हम इनका तो नाम लेते नहीं. ಈಗ ಈ ಪ್ರಕಾರದ ಸತ್ಯಾಂಶದ ರಹಸ್ಯವಾದ ಗುಹ್ಯವಾದ ಮಾತುಗಳನ್ನು ತಂದೆಯವರೇ ತಿಳಿಸ್ಕೊಡ್ತಾರಲ್ವಾ. ಆಯಿತು ನೋಡಿ ಮಕ್ಕಳೇ, ನಡೀರಿ ಮಕ್ಕಳೇ, ಈ ತನುವಿನಲ್ಲಿ ಬರಲಿಲ್ಲ, ಬ್ರಹ್ಮನ ತನುವಿನಲ್ಲಿ ಬರಲಿಲ್ಲಪ್ಪ, ಇನ್ಯಾರಲ್ಲೋ ಬಂದರು ಅಂದ್ಕೊಳ್ಳಿ. ಆದರೆ ತಿಳಿಸ್ಕೊಡುವಂಥ ತಂದೆ ಒಬ್ಬರೇ, ಅವರು ಅದೇ ಪ್ರಕಾರದಲ್ಲೇ ಸತ್ಯಾಂಶವನ್ನು ತಿಳಿಸ್ಕೊಡ್ತಾರೆ. ಅದರಿಂದ ಬ್ರಹ್ಮನ ಹೆಸರನ್ನು ಇಲ್ಲಿ ತೆಗೆದುಕೊಳ್ಳೋದಿಲ್ಲ. ಹಮ್ ತೋ ಸಿರ್ಫ್ ಬತ್ಲಾತೆ ಹೇ, ಬಾಪ್ ಕತೆ ಮುಜೆ ಯಾದ್ ಕರೋ ತೋ ತುಮ್ ಪಾವನ್ ಬನ್ ಅವ್ರು ಮೇರೆ ಪಾಸ್ ಚಲೆ ಆಯಂಗೆ. ಕಿತನ ಸಹಜ ಹೇ. ಕೇವಲ ಬ್ರಹ್ಮನ ಮೂಲಕ ತಿಳಿಸ್ಕೊಡ್ತಾರೆ. ಬಾಬಾ ತಿಳಿಸ್ತಾರೆ, ಶಿವಬಾಬಾ ಯಾರು, ಬಾಬಾ ಅಂದರೆ ಶಿವಬಾಬಾ ತಿಳಿಸ್ಕೊಡ್ತಾರೆ, ನನ್ನನ್ನು ನೆನಪು ಮಾಡಿ ಮಕ್ಕಳೇ, ನೀವು ಪಾವನರಾಗಿ ನನ್ನ ಬಳಿ ಬರ್ತೀರಾ. ಇದು ಎಷ್ಟು ಸಹಜವಾಗಿದೆ ಅಲ್ವಾ. ಸಿರ್ಫ್ ಮುಜೆ ಯಾದ್ ಕರೋ, ಪುನಃ ಪುನಃ ಹೇಳ್ತಾರೆ ಮಕ್ಕಳೇ. ಒಬ್ಬ ಶಿವ ತಂದೆ ಪರಮಾತ್ಮ, ಒಬ್ಬನಲ್ಲದೆ ಜಗಕ್ಕೆ ಇಬ್ಬರು ಉಂಟೆ, ಮತ್ತೆ ಒಬ್ಬನೇ ದೈವ ಸರ್ವಜ್ಞ ಅಂತ ಅವನೊಬ್ಬನ್ನೇ ನೆನಪು ಮಾಡಿ. ಹಾಗೂ 84 ಜನ್ಮದ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಇರಲಿ. ಜೋ ಧಾರಣ ಕರೇಗ ವ ಚಕ್ರವರ್ತಿ ರಾಜ ಬನೇಗ. ಯಾರು ಈ ಪ್ರಕಾರದಲ್ಲಿ ಧಾರಣೆ ಮಾಡ್ತಿರೋ ಅವರೇ ಚಕ್ರವರ್ತಿ ರಾಜರಾಗ್ತೀರಾ. या मैसेज तो सब धर्म वालों के लिए है, घर तो सबको जाना है, हम भी घर का ही रास्ता बताते हैं. पादरी आदि कोई भी हो तुम उनको बाप का ಸಂದೇಶ ದೇ ಸಕ್ತೆ ಹೋ. ಬಾಬಾ ಹೇಳ್ತಾರೆ, ಈ ಮೆಸೇಜನ್ನು ನೀವು ಸರ್ವಧರ್ಮದವರಿಗೂ ನೀಡಬಹುದು. ಯಾಕೆಂದರೆ ಎಲ್ಲರ ಮನೆ ಒಂದೇ ಆಗಿದೆ, ಎಲ್ಲರ ತಂದೆಯೂ ಒಬ್ಬರೇ ಆಗಿದ್ದಾರೆ. ನಾವು ಮಕ್ಕಳಂತೂ ಶಿವಬಾಬರು ನೀಡಿರುವಂಥ ಸಂದೇಶದ ಪ್ರಕಾರ ಮನೆಯ ದಾರಿಯನ್ನು ತೋರಿಸ್ತಿದ್ದೀವಿ. ಪಾದ್ರಿಗಳು ಸಹ ಯಾರೇ ಆಗಿರಲಿ ಅವ್ರಿಗೂ ನೀವು ತಂದೆ ಸಂದೇಶವನ್ನು ಕೊಡಬಹುದು. ತುಮಕು ಖುಷಿ ಕಾ ಬಹುತ್ ಪಾರಾ ಚढ़ना चाहिए. परमपिता परमात्मा कहते हैं मामेकम याद करो तो तुम्हारे विकर्म विनाश होंगे. सबको यही याद कराओ. बाप का पैगाम सुनाना ही ನಂಬರ್ 1 ಸರ್ವಿಸ್ ಹೇ. ಈಗ ತಾವು ಮಕ್ಕಳಿಗೆ ಖುಷಿ ಆಗಬೇಕು, ಅಪಾರವಾದಂಥ ಖುಷಿ ಉಕ್ಕಿ ಹರಿಬೇಕು, ಏರಬೇಕು. ಪರಂಪಿತ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನನ್ನೊಬ್ಬನ್ನೇ ನೆನಪು ಮಾಡಿ. ಓಂ ನಮಃ ಶಿವಾಯ, ಶಿವಾಯ ನಮಃ. ಪಂಚಾಕ್ಷರಿ ಷಡಾಕ್ಷರಿ ಮಂತ್ರದಲ್ಲಿ ಒಬ್ಬನೇ ಶಿವನನ್ನು ಸ್ಮರಿಸಲಿಕ್ಕೆ ಕಾಡಿನಲ್ಲಿ, ಗುಹೆಗಳಲ್ಲಿ, ಬೆಟ್ಟದ ಮೇಲೆಲ್ಲ ಹೋಗಿ ಎಷ್ಟು ಪರಿಶ್ರಮ ಪಟ್ಟರು. ಈಗ ಮನೆಯಲ್ಲಿ ಇದ್ಕೊಂಡೇ ಆ ಪರಮಾತ್ಮನನ್ನು ಸ್ಮರಣೆ ಮಾಡ್ಬೋದು. ತುಮ್ಹಾರೆ ವಿಕರ್ಮ ವಿನಾಶ ಹೋಂಗೆ. ಮಕ್ಕಳೇ, ನೀವು ಈ ರೀತಿ ಶಿವ ತಂದೆ ಒಬ್ಬರನ್ನೇ ನೆನಪು ಮಾಡಿದ್ರೆ ನಿಮ್ಮ ಪಾಪ ಕರ್ಮಗಳು ವಿನಾಶವಾಗುತ್ತೆ. ಸಬ್ಕೋ ಯಹಿ ಯಾದ್ ಕರಾವೋ, ಬಾಪ್ ಕಾ ಪೈಗಾಮ್ ಸುನಾನಾ ಹಿ ನಂಬರ್ 1 ಸರ್ವಿಸ್ ಹೇ. ಎಲ್ಲರಿಗೂ ತಂದೆಯನ್ನು ನೆನಪು ಮಾಡಿಸಿ. ಒಬ್ಬರೇ ತಂದೆ, ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ, ಮತ್ತೆ ಮುಗಿದೋಯ್ತು. ಮತ್ತೆ ಬಾಪ್ ಕಾ ಪೈಗಾಮ್ ಸುನಾನಾ ಹಿ ನಂಬರ್ 1 ಸರ್ವಿಸ್ ಹೈ. ತಂದೆಯವರ ಸಂದೇಶವನ್ನು ತಿಳಿಸ್ಕೊಡೋದೇ ನಂಬರ್ 1 ಸರ್ವಿಸ್ ಆಗಿದೆ. ಗೀತಾ ಕಾ ಯುಗ ಭಿ ಅಬ್ ಹೈ, ಬಾಪ್ ಆಯೆ ಹೈ, ಇಸ್ಲಿಯೇ ವಹಿ ಚಿತ್ರ ಶುರು ಮೇ ರಖನಾ ಚಾಹಿಯೆ. जो समझते हैं हम बाप का पैगाम दे सकते हैं तो तैयार रहना चाहिए. ಗೀತೆ ಯುಗವಾದ ಕಾರಣ ಆ ಚಿತ್ರವನ್ನೇ ಮೊದಲಾಗಿ ಇಡಿ. ಬಾಬಾ ಹೇಳ್ತಾರೆ, ಮತ್ತು ಯಾರು ತಿಳ್ಕೊಳ್ತಾರೆ ಅವರು ತಂದೆಯ ಸಂದೇಶವನ್ನು ಕೊಡಬಹುದು. ತಿಳ್ಕೊಂಡಿರುವಂಥವರು ತಯಾರಾಗಿರಬೇಕು. ದಿಲ್ ಮೇ ಆನಾ ಚಾಹಿಯೆ ಹಮ್ ಭಿ ಅಂಧೋಂ ಕಿ ಲಾಠಿ ಬನೆ ಯ ಪೈಗಾಮ್ ತು ಕೋಯಿ ಕೋ ಭಿ ದೇ ಸಕ್ತೆ ಹೋ. ಬಾಬಾ ಹೇಳ್ತಾರೆ, ಮಕ್ಕಳ ಮನಸ್ಸಿನಲ್ಲೇ ಬರಬೇಕು. ಅವರಾಗಿ ಅವರೇ ಹೇಳಬೇಕು, ನಾನು ಕುರುಡರಿಗೂ ಊರುಗೋಲಾಗ್ತೀನಪ್ಪ. ಬಾಬನ ಸಂದೇಶವನ್ನು ಯಾರಿಗಾದರೂ ನನ್ನ ತಂದೆ ಸಂದೇಶವನ್ನು ಕೊಡಬಲ್ಲೆ ಅಂತ. ಈ ಸಂದೇಶ
ಬಾಬಾ ಹೇಳ್ತಾರೆ ಯಾರಿಗೆ ಬೇಕಾದರೂ ಕೊಡ್ಬೋದು ಮಕ್ಕಳೇ, ಯಾಕೆ ನಮ್ಮ ಸೋದರ ಸೋದರಿಯರಲ್ವ ಎಲ್ಲರೂ. बीके का नाम सुनकर ही डरते हैं, बोलो हम सिर्फ बाप का पैगाम देते हैं, परमपिता परमात्मा कहते हैं मुझे याद करो बस. बीके ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ಬ್ರಹ್ಮಕುಮಾರಿಯರು ಅಂತ ಹೆಸರು ಕೇಳಿದ್ರೇ ಕೆಲವರು ಹೆದರ್ತಾರೆ. ಹೇಳಿ ಹೆದರುವಂಥವ್ರಿಗೆ ನೋಡಿ, ನಾವು ನಿಮಗೆ ಬರೀ ಸಂದೇಶ ಪರಮಾತ್ಮಂದು ಕೊಡ್ತಾ ಇದ್ದೀವಪ್ಪ, ಪರಂಪಿತ ಪರಮಾತ್ಮ ತಿಳಿಸ್ತಾರೆ ನನ್ನ ನೆನಪು ಮಾಡಿ ಅಷ್ಟೇ ಅಂತ, ಇನ್ನೇನಿಲ್ಲ ಅಂತ ಹೇಳಿ ಅವರಿಗೆ. ಹಮ್ ಕಿಸ್ಕಿ ಗ್ಲಾನಿ ನಹಿ ಕರ್ತೆ ಬಾಪ್ ಕತೆ ಮಾಮೆ ಕಮ್ಮಿ ಯಾತ್ಕರು. ನಾವು ಯಾರನ್ನೂ ನಿಂದನೆ ಮಾಡೋಕ್ಕೆ ಹೋಗಲ್ಲಪ್ಪ, ನಮ್ಮ ಅಪ್ಪ ನಮಗೆ ಪರಮಾತ್ಮ ತಿಳಿಸ್ಕೊಟ್ಟಿದ್ದಾರೆ. ಒಬ್ಬ ತಂದೆಯನ್ನೇ ಹಗಲಿರುಳು ಸತತವಾಗಿ ಕುಂತರು ನಿಂತರು ಶಿವನ ಧ್ಯಾನ, ಜೀವಕ್ಕಿಲ್ಲದೆ ಸಮಾಧಾನ, ಅವನೇ ನನ್ನ ಯಜಮಾನ ಅಂತ ಅವನನ್ನೇ ನೆನಪು ಮಾಡ್ತಾಯಿರಿ ಸದಾಕಾಲ. ಎಷ್ಟು ಸಾಧ್ಯನೋ ಅಷ್ಟೋ ಶಿವ ಶಿವ ತಂದೆ ಪರಮಾತ್ಮ ಶಿವ ಶಿವ ಅಂತ. ಮೈ ಊಂಚತೆ ಊಂಚ ಪತಿತ್ ಪಾವನ್ ಹೂँ, ಮುಜೆ ಯಾದ್ ಕರ್ನೆ ಸೆ ತುಮ್ಹಾರೆ ವಿಕರ್ ವಿನಾಶ್ ಹೋಂಗೆ ಎ ನೋಟ್ ಕರೋ. ನೋಡಿ ತಂದೆ ಹೇಗೆ ಹೇಳ್ತಾರೆ ನೋಡಿ, ನಾನೇ ಮಕ್ಕಳೇ ಶ್ರೇಷ್ಠಾತಿ ಶ್ರೇಷ್ಠ ಪತಿತ ಪಾವನ, ನನ್ನನ್ನು ನೀವು ನೆನಪು ಮಾಡೋದ್ರಿಂದ ಪರಮಾತ್ಮ ಸತ್ಯ, ದೇವರೇ ಸತ್ಯ, ಸತ್ಯವೇ ದೇವರು ಅಂತಾರಲ್ಲ, ಸತ್ಯಂ ಶಿವಂ ಸುಂದರಂ, मुझे याद करने से तुम्हारे विकर विनाश होंगे, ये ನೋಟ್ ಕರೋ, ये बहुत काम की चीज़ है. ಮಕ್ಕಳೇ ನನ್ನನ್ನು ನೆನಪು ಮಾಡೋದ್ರಿಂದ ನಿಮ್ಮ ಪಾಪಕರ್ಮ ವಿಕರ್ಮಗಳೆಲ್ಲ ವಿನಾಶವಾಗಿದೆ. ಇದನ್ನು ಮೈಂಡಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಇದು ಬಹಳ ಕೆಲಸಕ್ಕೆ ಬರುವಂಥ ವಸ್ತು ಮಕ್ಕಳೇ. हाथ पर व बाह पर अक्षर लिखाते हैं ना, ये भी लिख दो, इतना सिर्फ बताया हो तो भी रहम दिल ಕಲ್ಯಾಣಕಾರಿ ಬನೆ. ಬಾಬಾ ಹೇಳ್ತಾರೆ ಕೈಗಳ ಮೇಲೆ ಬರ್ಕೊಳ್ಳಿ ಬಾಬಾ ಅಂತ, ನಿಮ್ಮ ಬಾಹುಗಳ ಮೇಲೆ ಬರ್ಕೊಳ್ಳಿ, ಅಕ್ಷರಗಳನ್ನೆಲ್ಲ ಅಚ್ಚವಿಸ್ಕೊಳ್ತಾರಲ್ಲ ಆ ಥರ. ಎಬಿ ಲಿಕ್ಕದು, ಇದನ್ನು ಬರೀಬೋದಲ್ಲ, ನೀವು ಬರ್ಕೋಬೋದಲ್ಲ ಬಾಬಾ ಅಂತ, ತಂದೆ ಅಂತ. ಇತ್ತನಾ ಸಿರ್ಫ್ ಬತಾಯತು ಬಿ ರಹಮ್ ದಿಲ್ ಕಲ್ಯಾಣಕಾರಿ ಬನ್ನಿ. ಇಷ್ಟು ತಿಳಿಸಿದ್ರೂ ನಿಮಗೆ ರಹಮ್ ದಿಲ್ ಕಲ್ಯಾಣಕಾರಿಗಳು ಅಂತ ಹೇಳ್ಬೋದು. ಅಪ್ನೆ ಸೆ ಪ್ರಣ್ ಕರ್ನಾ ಚಾಹಿಯೇ, ಸರ್ವಿಸ್ ಜರೂರ್ ಕರ್ನಿ ಹೇ, ಫಿರ್ ಆದತ್ ಪಡ್ ಜಾಯಿಗೆ. ನಿಮಗೆ ನೀವೇ ಮಕ್ಕಳೇ ತಿಳಿದಂಥ ಮಕ್ಕಳಿಗೆ ಹೇಳ್ತಾರೆ ಬಾಬರು, ನೀವು ಪ್ರತಿಜ್ಞೆ ಮಾಡಿ ಮಕ್ಕಳೇ, ನಾನು ಖಂಡಿತ ಬಾಬಾ ನಿಮ್ಮ ಸಂದೇಶವನ್ನು ಎಲ್ಲರಿಗೂ ಕೊಡ್ತೀನಿ ಅಂಥೇಳಿ. ಆಗ ನಿಮಗೆ ಅಭ್ಯಾಸ ಆಗುತ್ತೆ. यहाँ भी तुम समझा सकते हो, चित्र दे सकते हो, यह है पैगाम देने की चीज़ ಲಾಖೋ ಬನ್ ಜಾಯಂಗೆ. ಬಾಬಾ ಹೇಳ್ತಾರೆ ನೀವು ಈ ರೀತಿ ಎಲ್ಲ ತಿಳಿಸ್ಕೊಡೋದು ಮಕ್ಕಳೇ, ಚಿತ್ರಗಳನ್ನು ಚಿಕ್ಕ ಚಿಕ್ಕದಾಗಿ ಮಾಡಿ ಹಂಚ್ಬೋದು. ಇದು ಸಂದೇಶವನ್ನು ಕೊಡುವಂಥ ವಸ್ತು. ಲಕ್ಷಾಂತರ ಪ್ರಿಂಟ್ ಮಾಡಿಸಿ ಕೊಡ್ಬೋದು. ಘರ್ ಘರ್ ಮೇ ಜಾಕರ್ ಪೈಗಾಮ್ ದೇನಾ ಹೇ, ಪೈಸಾ ಕೊಯ್ ದೇ ನ ಸಕೆ ಬೋಲೋ, ಬಾಪ್ ತೋ ಹೈ ಹಿ ಗರೀಬ್ ನಿವಾಸ್. ಮನೆ ಮನೆಯಲ್ಲಿ ಹೋಗಿ ತಂದೆ ಸಂದೇಶವನ್ನು ಕೊಡಿ. ಪೈಸಾ ಕೊಯ್ ದೇನಾ ದೇ, ನೀವು ಅದು ನೀವು ಕೊಡುವಂಥ ಬುಕ್ಲೆಟ್ ಆಗ್ಬೋದು, ನೀವೇನು ಹಣ ಬೇಡ್ಲಿಕ್ಕೆ ಹೋಗೋದಿಲ್ಲ, ಕೊಡಲಿ ಬಿಟ್ಟರೆ ಬಿಡಲಿ ಹೇಳಿ ಅವರಿಗೆ. ಬಾಪ್ ತೋ ಹೈ ಹಿ ಗರೀಬ್ ನಿವಾಸ್, ಪರಮಾತ್ಮ ತಂದೆಯವರಂತೂ ಬಡವರ ಬಂಧು ಅಂತ ಹೇಳಿ. ಹಮಾರಾ ಫರ್ಜ್ ಹೈ ಘರ್ ಘರ್ ಮೇ ಪೈಗಾಮ್ ದೇನಾ, ಯ ಬಾಪ್ ದಾದಾ ಇನ್ಸೆ ಯ ವರ್ಷ ಮಿಲ್ತಾ ಹೇ. ಮನೆ ಮನೆಗೂ ಹೋಗಿ ಸಂದೇಶ ಕೊಡಿ. ಬಾಬನ ಒಂದು ಚಿತ್ರವನ್ನು ತೋರಿಸಿ ನೋಡಿ, ಇವರು ಬಾಪ್ ದಾದಾ ಆಗಿದ್ದಾರೆ, ಇವರಿಂದ ನಾವು ಶಿವ ಪರಮಾತ್ಮನಿಂದ, ಇವರ ಮೂಲಕ ಬ್ರಹ್ಮನ ಮೂಲಕ ನಾವು ಆಸ್ತಿ ತಗೊಳ್ಬಹುದು ಅಂತ. 84 ಜನ್ಮ ಯ ಲೇಂಗೆ, ಇನ್ಕ ಯ ಅಂತಿಮ್ ಜನ್ಮ ಹೇ. 84 ಜನ್ಮವನ್ನು ಈ ಬ್ರಹ್ಮ ತೆಗೆದುಕೊಳ್ತಾರೆ. ಅದರಲ್ಲಿ ಇವ್ರದ್ದು ಈ ಬ್ರಹ್ಮನ ವೇಷ ಏನಿದೆ ಈಗ ಸದ್ಯಕ್ಕೆ ಅದು ಅವರ ಅಂತಿಮ ಜನ್ಮ ಅಂತ. ಹಮ್ ಬ್ರಾಹ್ಮಣ ಸೋ ಫಿರ್ ದೇವತಾ ಬನೆಂಗೆ. ಹೌದಲ್ವ, ನಾವೀಗ ಬ್ರಾಹ್ಮಣರು, ನಾಳೆ ದೇವತೆಗಳಾಗ್ತಾ ಇದ್ದೇವೆ. ಬ್ರಹ್ಮ ಬಿ ಬ್ರಾಹ್ಮಣ ಹೇ, ಪ್ರಜಾಪಿತ ಬ್ರಹ್ಮ ಅಕೇಲಾ ತೋ ನಹಿ ಹೋಗಾ, हम जरूर ब्राह्मण वंशावली भी होगी ना. ब्रह्मा सो विष्णु देवता ब्राह्मण है छोटी. ಬಾಬಾ ಹೇಳ್ತಾರೆ ಬ್ರಹ್ಮನೂ ಸಹ ಬ್ರಾಹ್ಮಣನೇ ಅಲ್ಲವಾ. ಪ್ರಜಾಪಿತ ಬ್ರಹ್ಮ ಅಂದರೆ ಒಬ್ಬನೇ ಅಲ್ಲ, ಪ್ರಜೆಗಳ ಪಿತ. ನಾವೆಲ್ಲ ಕೂಡಿಕೊಂಡು ಅಂದರೆ ಖಂಡಿತವಾಗಿಯೂ ಬ್ರಾಹ್ಮಣ ವಂಶಾವಳಿನೂ ಸಹ ಇರ್ತಾರಲ್ವಾ. ಬ್ರಹ್ಮನಿಂದ ವಿಷ್ಣು ದೇವತಾ ಬ್ರಾಹ್ಮಣರಾಗಿದ್ದಾರೆ, ಜುಟ್ಟಿಗೆ ಸಮಾನರು. ವಹಿ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಬಂತೆ. ಬ್ರಾಹ್ಮಣರಾದಂಥವರು ಕ್ರಮೇಣವಾಗಿ ದೇವತೆಗಳು, ಕ್ಷತ್ರಿಯರು, ವೈಶ್ಯರು ಹಾಗೂ ಶೂದ್ರರಾಗ್ತಾರೆ. ಕೊಯ್ ಜರೂರ್ ನಿಕ್ಲೆಂಗೆ ಜೋ ತುಮ್ಹಾರಿ ಬಾತೋಂ ಕೋ ಸಮझेंगे, ಪುರುಷ ಬಿ ಸರ್ವಿಸ್ ಕರ್ ಸಕ್ತೆ ಹೇ. ಬಾಬಾ ಹೇಳ್ತಾರೆ ಖಂಡಿತವಾಗಿ ನೀವು ಹೇಳ್ತಾ ಹೋದರೆ ಯಾರಾದರೂ ಕೆಲವರಾದರೂ ಸಿಗ್ತಾರೆ, ನಿಮ್ಮ ಮಾತುಗಳನ್ನು ಒಪ್ಕೊಳ್ತಾರೆ. ಪುರುಷರು ಸಹ ಈ ಸೇವೆನ ಮಾಡಬಹುದು. ಸವೇರೆ ಉಟ್ಕರ್ ಮನುಷ್ಯ ಜಬ್ ದುಕಾನ್ खोलते हैं तो कहते हैं सुबह का साई, तुम भी सवेरे सवेरे जाकर बाप का पैगाम सुनाओ. ಬೆಳಗ್ಗೆ ಎದ್ದು ಮನುಷ್ಯರು ಏನು ಮಾಡ್ತಾರೆ, ಅಂಗಡಿ ಓಪನ್ ಮಾಡಿಕೊಂಡು ಅವರ ಮನೆ ದೇವರು, ಮನ ದೇವರು ಯಾವುದೋ ಒಂದು ಇರುತ್ತಲ್ಲ, ಅವರಿಗೆ ಆ ದೇವತೆಗೋ ದೇವರಿಗೋ ನಮಸ್ತೆ ಮಾಡ್ತಾರಲ್ವ. ಹಾಗೆ ನೀವು ಸಹ ಎದ್ದು ತಂದೆ ಸಂದೇಶವನ್ನು ತಿಳಿಸ್ಕೊಡಿಯಲ್ಲ. ಬೋಲೋ ತುಮ್ಹಾರ ದಂಧ ಬಹುತ್ ಅಚ್ಚಾ ಹೋಗಾ,
ಆಮೇಲೆ ಅವರಿಗೆ ಹೇಳಬೇಕು, ಅಂಗಡಿಯ ಮಾಲೀಕರಿಗೆ, ನೋಡಿ ಪರಮಾತ್ಮನ ಸ್ಮರಣೆಯಲ್ಲಿ ನೀವು ಮಾಡಿ ಓಪನ್ ಮಾಡಿ, ನಿಮ್ಮ ವ್ಯಾಪಾರ ವ್ಯವಹಾರ ಇನ್ನೂ ಚೆನ್ನಾಗಿ ಕುದುರುತ್ತೆ ಅಂತ. ತುಮ್ ಸಾಯಿ ಕೋ ಯಾದ್ ಕರೋ ತೋ 21 ಜನ್ಮ ಕಾ ವರ್ಷ ಮಿಲೇಗ. ಇಲ್ಲಿ ಈ ಪರಮಾತ್ಮ ಜಗದೊಡೆಯನನ್ನು ನೀವು ನೆನಪು ಮಾಡಿದ್ದೆ ಆದರೆ 21 ಜನ್ಮದ ಆಸ್ತಿ ಸಿಗುತ್ತೆ ಅಂಥೇಳಿ. ಅಮೃತ ವೇಲೆ का टाइम अच्छा होता है. आजकल कारखानों में माताएं भी बैठ काम करती है या बैड्ज भी बनाना बहुत सहज है. ಬಾಬಾ ಹೇಳ್ತಾರೆ ಅಮೃತ ವೇಳೆಯ ಸಮಯ ತಂದೆನ ನೆನಪು ಮಾಡ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಕಾರ್ಖಾನೆಗಳಲ್ಲಿ ಹೆಣ್ಣುಮಕ್ಕಳು ಸಹ ಕೆಲಸ ಮಾಡೋದುಂಟು. ಬಾಬಾ ಹೇಳ್ತಾರೆ ಯಾರು ಬ್ರಹ್ಮಕುಮಾರ ಕುಮಾರಿಯರಾಗಿರ್ತಾರೆ ಅಂಥವ್ರು ಬ್ಯಾಡ್ಜ್ ಹಾಕ್ಕೊಂಡು ಹೋದರೆ ಇನ್ನೂ ಬಹಳ ಸರ್ವಿಸ್ ಆಗುತ್ತೆ, ಸಹಜವಾಗುತ್ತೆ ಅಂತ ಹೇಳ್ತಾರೆ. ಬಾಬಾ ನೆನಪು ಮಾಡಿಸ್ತಾರೆ. ತುಮ್ ಬಚ್ಚೋं को तो रात दिन सर्विस में लग जाना चाहिए, ನೀಂದ ಹರಾಮ್ ಕರ್ ದೇನಾ ಚಾಹಿಯೇ. ಬಾಬಾ ಹೇಳ್ತಾರೆ ಮಕ್ಕಳೇ, ನೀವು ಹಗಲು ರಾತ್ರಿ ಸರ್ವಿಸ್ನಲ್ಲಿರಬೇಕಪ್ಪ. ಎಷ್ಟು ಜನಕ್ಕೆ, ಎಷ್ಟು ಕೋಟ್ಯಾಂತರ ಜನರಿಗೆ ತಂದೆ ಪರಿಚಯನೇ ಇಲ್ಲ. ನೀವು ನಿದ್ದೆನೂ ತ್ಯಜಿಸಿ ನೀವು ಸರ್ವಿಸ್ ಮಾಡಬೇಕು. ಬಾಪ್ का परिचय मिलने से मनुष्य धड़के बन जाते हैं. तुम किसको भी पैगाम दे सकते हो, तुम्हारा ज्ञान तो बहुत ऊंचा है. ಬಾಬಾ ತಿಳಿಸ್ತಾರೆ, ಪರಿಚಯ ಬೇರೆಯವರಿಗೆ ಸಿಕ್ತು ಅಂದರೆ ಮನುಷ್ಯರು ನಮ್ಮ ದಣಿ ನಮಗೆ ಸಿಕ್ಬಿಟ್ರು, ನಮ್ಮ ಯಜಮಾನ ಈಶ್ವರ ನಮಗೆ ಸಿಕ್ಬಿಟ್ಟ ಅಂತ ಖುಷಿ ಪಡ್ತಾರೆ. ನೀವು ಯಾರಿಗೆ ಬೇಕಾದರೂ ಮಕ್ಕಳೇ ನೀವು ಸಂದೇಶ ಕೊಡಬಹುದು. ನಿಮ್ಮ ಜ್ಞಾನ ಬಹಳ ಅತ್ಯುನ್ನತವಾಗಿದೆ. ಬೋಲೋ ಹಮ್ ತೋ ಏಕ್ ಕೋ ಯಾದ್ ಕರ್ತೆ ಹೇ, क्राइस्ट की आत्मा भी उनका बच्चा थी. आत्माएं तो सब उनके बच्चे हैं. वही गॉड फादर कहते हैं कि और कोई भी देहदारियों को मत याद करो. ಹೇಳಿ ಅವರಿಗೆ, ನಾವಂತೂ ಒಬ್ಬರೇ ತಂದೆಯವರನ್ನ ನೆನಪು ಮಾಡ್ತೇವೆ. ಕ್ರಿಸ್ತನೂ ಸಹ ಒಬ್ಬ ಆತ್ಮ ಆಗಿದ್ದಾನೆ, ಅವನು ದೇವರ ಮಗು ಆಗಿದ್ದಾನೆ ಅಥವಾ ಪರಮಾತ್ಮನ ಮಗು ಆಗಿದ್ದಾನೆ. ಆತ್ಮಗಳು ಎಲ್ಲರೂ ಪರಮಾತ್ಮನ ಮಕ್ಕಳೇ ಆಗಿದ್ದಾರೆ. ವಿಶ್ವ ಕುಟುಂಬ, ವಿಶ್ವ ಭಾತೃತ್ವ ಅಂತಾರಲ್ಲ, ಅವರೇ ಗಾಡ್ ಫಾದರ್. ನಾವು ಶಿವ ಅಂತ ಹೇಳ್ತೀವಿ, ಇಲ್ಲಿ ಅವರು ಗಾಡ್ ಫಾದರ್ ಅಂತ ಹೇಳ್ತಾರೆ. ಇನ್ನು ದೇಹದಾರಿಗಳ ನೆನಪನ್ನು ಮಾಡಬೇಡಿ. ಈಗ ಕೊರೋನಾ ಬಂದು ಪಾಠ ಹೇಳ್ಕೊಡ್ತಾ ಇದೆ ನಮಗೆ, ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ಅಂತ. ತುಮ್ ಅಪ್ನೆ ಕೋ ಆತ್ಮ ಸಮಜ್ ಮಾಮಿಕಮ್ ಯಾದ್ ಕರೋ ತೋ ವಿಕರ್ ವಿನಾಶ ಹೋ ಜಾಯಂಗೆ. ಆದ್ದರಿಂದ ಮಕ್ಕಳೇ, ತಮಗೆ ತಾವು ಆತ್ಮ ಅಂತ ತಿಳಿದು ಒಬ್ಬ ತಂದೆಯವರನ್ನೇ ನೆನಪು ಮಾಡಿ, ಆಗಲೇ ನಿಮ್ಮ ಪಾಪಕರ್ಮ ವಿನಾಶವಾಗುತ್ತೆ. ಮೇರೆ ಪಾಸ್ ಆ ಜಾಯಂಗೆ. ಮನುಷ್ಯ ಪುರುಷಾರ್ಥ ಕರ್ತೆ ಹಿ ಘರ್ ಜಾನೆ ಕೆ ಲಿಯೇ, ಪರಂತು ಜಾತ ಕೊಯ್ ಬಿ ನಹಿ. ನೋಡಿ, ನೀವು ನನ್ನ ನೆನಪು ಮಾಡಿ ವಿಕರ್ಮ ವಿನಾಶ ಮಾಡಿಕೊಂಡ್ರೆ ನನ್ನ ಬಳಿ ಬಂದುಬಿಡ್ತೀರಾ. ಮನುಷ್ಯರೆಲ್ಲರೂ ಪುರುಷಾರ್ಥ ಮಾಡ್ತಾ ಇದ್ದಾರೆ ಇವತ್ತು, ಮನೆಗೆ ಹೋಗಬೇಕು ಅಂತ, ಮುಕ್ತಿಗೆ ಹೋಗಬೇಕು ಅಂತ ಭಕ್ತಿ ಮಾಡ್ತಾ ಇದ್ದಾರೆ ಇವತ್ತು. ಪರಂತು ಜಾತ ಕೊಯ್ ಬಿ ನಹಿ, ಆದರೆ ಇನ್ನೂವರೆಗೂ ಮನೆಗೆ ಯಾರೂ ಹೋಗಿಲ್ಲ, ಹೋಗೋ ಪ್ರಯತ್ನ ನಡೀತಾ ಇದೆ. देखा जाता है बच्चे अभी बहुत ठंडे हैं, इतनी मेहनत पहुंचती नहीं, बहाना करते रहते हैं, इसमें बहुत सहन भी करना पड़ता है. ನೋಡ್ತಾರೆ ಮೌಂಟ್ ಅಬು ಅಂದ್ರೆಲ್ಲ ಅಲ್ಲಿ ಬೆಟ್ಟ ಅಲ್ವಾ, ತುಂಬ ತಣ್ಣಗಿರೋ ಪ್ರದೇಶ, ತಣ್ಣಗಿರುತ್ತೆ. ಅಷ್ಟೊತ್ತಿಗೆ ಅಮೃತ ವೇಳೆಯಲ್ಲಿ ಹೇಳ್ಬೇಕಲ್ಲಪ್ಪ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಅಂತ ನೆಪಗಳು ಹೇಳ್ತಾರೆ ಕೆಲವು ಮಕ್ಕಳು. ಇದರಲ್ಲಿ ಬಹಳ ಸಹನೆನೂ ಮಾಡಬೇಕು, ಸಾಧನೆ ಮಾಡಬೇಕು. ಅಂದರೆ ಧರ್ಮಸ್ಥಾಪಕಕ್ಕೂ ಕಿತನ ಸಹನ ಕರ್ನ ಪಡ್ತಾ ಹೌದಲ್ವ. ಧರ್ಮಸ್ಥಾಪಕರೆಲ್ಲ ಎಷ್ಟೆಲ್ಲ ರೀತಿಯ ಕಷ್ಟಗಳನ್ನು ಎದುರಿಸ್ಬೇಕಾಗಿ ಬಂತು, ಸಹನೆ ಮಾಡಬೇಕಾಗಿ ಬಂತು. ಏನಿಲ್ಲ, ಕ್ರೈಸ್ತನನ್ನು ತಗೊಳ್ಳಿ, ನೆನಪು ಮಾಡ್ಕೊಳ್ಳಿ. ಕ್ರೈಸ್ಟ್ ಕೆ ಲಿಯೇ ಬಿ ಕಾತೆ ಹೇ ಉನ್ಕೋ ಕ್ರಾಸ್ ಪರ್ ಚಢಾಯ. ಮುಳ್ಳಿನ ಕಿರೀಟ ಇಟ್ಟು ಶಿಲ್ಬೆ ಮೇಲೆ ಏರಿಸಿ ಕಾಲು ಕೈಗಳಿಗೆ ಮೊಳೆ ಹೊಡೆದು, ಅದಕ್ಕೆ ಮುಂಚೆ ಒಂದು ಶಿಲ್ಬೆನ ಅವನ ಕೈನಲ್ಲೇ ಹೊರಿಸಿದ್ರು. ತುಮ್ಹಾರ ಕಾಮ್ ಹೈ ಸಬ್ಕೋ ಸಂದೇಶ್ ದೇನಾ. ಏನಪ್ಪ ಕಷ್ಟ ನಿಮಗೆ, ಇಷ್ಟು ಸುಲಭ ಇದೆ, ಎಲ್ಲರಿಗೂ ಸಂದೇಶ ಕೊಡ್ಬೋದಲ್ಲ ತಂದೆ ಬಂದಿದ್ದಾರೆ ಅಂತ, ಎಲ್ಲರಿಗೂ ಮನೆಗೆ ಹೋಗುವಂಥ ಸಮಯ ಬಂದಿದೆ ಅಂತ. ಉಸ್ಕೆ ಲಿಯೇ ಯುಕ್ತಿಯ ಬಾಬಾ ಬತಾತೆ रहते हैं, कोई सर्विस नहीं करते हैं तो बाबा समझते हैं धारणा नहीं. ಬಾಬಾ ರಾಯ್ ದೇತೆ ಹೇ ಕೈಸೆ ಪೈಗಾಮ್ ದೋ. ಯುಕ್ತಿಗಳಂತೂ ತಂದೆಯವರು ಬಹಳಷ್ಟು ತಿಳಿಸ್ಕೊಡ್ತಾರೆ. ಕೆಲವರು ಸರ್ವಿಸೇ ಮಾಡೋದಿಲ್ಲ. ಬಾಬಾ ತಿಳ್ಕೊಳ್ತಾರೆ ಆ ರೀತಿ ಮಕ್ಕಳಿಗೆ ಇವ್ರಿಗೇನೋ ನಾಲೆಜ್ ಧಾರಣೆ ಆಗಿಲ್ಲ ಅಂತ. ಬಾಬಾ ಸಲಹೆಗಳನ್ನು ಕೊಡ್ತಾ ಇರ್ತಾರೆ, ಹೇಗೆ ಯಾವ ಪ್ರಕಾರದಲ್ಲಿ ಹೇಗೆ ಸಂದೇಶವನ್ನು ನೀಡ್ಬೋದು ಬೇರೆಯವರಿಗೆ ಅಂತ. ಟ್ರೈನ್ ಮೇ ಬಿ ತುಮ್ यह पैगाम देते रहो, तुम जानते हो हम स्वर्ग में जाते हैं, कोई ಶಾಂತಿ ಧಾಮ್ ಮೇ ಬಿ ಜಾಯಂಗೆ ನಾ. ನೋಡಿ, ಟ್ರೈನಲ್ಲಿ ಹೋಗ್ತಾ ಇದ್ರು ಸಹ ನೀವು ಖಾಲಿ ಇರ್ತಿರೋ ಸಂದೇಶಗಳನ್ನು ಕೊಡ್ಬೋದು ಜನಗಳಿಗೆ. ಹೊಸ ಹೊಸ ವ್ಯಕ್ತಿಗಳು ಸಿಗ್ತಾರೆ. ನಿಮಗೆ ಗೊತ್ತಾಗಿದೆ ಮಕ್ಕಳು, ಇನ್ನೇನು ನಾವು ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಕೆಲವರು ಶಾಂತಿಧಾಮಕ್ಕೆ ಹೋಗೋರು ಇದ್ದಾರೆ. ರಾಸ್ತಾ ತು ತುಮ್ ಹಿ ಬತಾ ಸಕ್ತೆ ಹೋ. ಬಾಬಾ ನಮ್ಮನ್ನು ಒಬ್ಬೊಬ್ಬರನ್ನೂ ಪೈಗಂಬರ್ ಮಾಡಿ, ಸಂದೇಶವಾಹಕರನ್ನಾಗಿ ಮಾಡಿ ನಮ್ಮ ಮೂಲಕ ಏನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಸಂದೇಶ ಕೊಡಿ ಅಂತ ಕೊಡಿಸ್ತಿದ್ದಾರೆ. ತುಮ್ ಬ್ರಾಹ್ಮಣೋಂಕೋ ಹಿ ಜಾನ ಚಾಹಿಯೇ ಹೈ ತೋ ಬಹುತ್. ಬಾಬಾ ಹೇಳ್ತಾರೆ ಮಕ್ಕಳೇ, ನೀವು ಬ್ರಾಹ್ಮಣರೇ ಹೋಗಬೇಕು, ಬಿಕೆಗಳೇ ಹೋಗಬೇಕು. ನೀವು ಸಾಕಷ್ಟು ಮಂದಿ ಇದ್ದೀರಲ್ಲ,
ब्राह्मणों को कहाँ तो रखेंगे ना, ब्राह्मण देवता क्षत्रिय प्रजापिता ब्रह्मा की औलाद तो ಜರೂರ್ ಹೋಂಗೆ ನಾ ಆದಿ ಮೇ ಹೈ ಹಿ ಬ್ರಾಹ್ಮಣರು ಅಂದರೆ ಅವ್ರಿಗೆ ಯಾವ್ದಾರು ಒಂದು ಸ್ಥಾನ ಕೊಟ್ಟಿರ್ತಾರೆ. ಬ್ರಾಹ್ಮಣರಿಂದ ದೇವತೆಗಳು ಕ್ಷತ್ರಿಯರಾಗ್ತಾರೆ, ಪ್ರಜಾಪಿತ ಬ್ರಹ್ಮನ ಸಂತಾನರು ಬ್ರಾಹ್ಮಣರು ಅಂತ ಕರೆಸ್ಕೊಳ್ತಾರೆ. ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ ಅಂತ. ಆದಿಮೆ ಹೈ ಹಿ ಬ್ರಾಹ್ಮಣ್, ಪ್ರಾರಂಭದಲ್ಲಿ ಪರಮಾತ್ಮ ಬಂದ ನಂತರ ಆದಿನಲ್ಲಿ ಪ್ರಾರಂಭ ಆಗೋರೆ ಬ್ರಾಹ್ಮಣರು. ತುಮ್ ಬ್ರಾಹ್ಮಣ ಹೋ ಊಂಚ್ತೆ ಊಂಚ್, ನೀವು ಬ್ರಾಹ್ಮಣರು ಅತ್ಯಂತ ಶ್ರೇಷ್ಠ ಅತಿ ಶ್ರೇಷ್ಠರು. ಬ್ರಾಹ್ಮಣ ಹೇ ಕುಕವಂಶಾವಲಿ, ಬ್ರಾಹ್ಮಣ ತೋ ಜರೂರ್ ಚಾಹೀನಾ, ಆ ಬ್ರಾಹ್ಮಣರಂತೂ ವಿಕಾರದಿಂದ ಹುಟ್ಟಲ್ಪಟ್ಟವರು. ಆಮೇಲೆ ಇಂಥ ಒಂದು ಶಿವನ ಯಜ್ಞವನ್ನು ನಡೆಸಬೇಕಾದ್ರೆ ಬ್ರಾಹ್ಮಣರ ಅಗತ್ಯ ಇದೆ ಅಲ್ವಾ. ನಹಿತು ಪ್ರಜಾಪಿತ ಬ್ರಹ್ಮಕ್ಕೆ ಬಚ್ಚೆ ಬ್ರಾಹ್ಮಣ್ ಕಹಾ ಗಯೇ. ಪಾಪ ಹೇಳ್ತಾರೆ, ಇಲ್ಲ ಅಂದರೆ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು ಅಂತೆಲ್ಲಪ್ಪ ಕರೆಸ್ಕೊಳಕ್ಕಾಗತ್ತೆ. ब्राह्मणों को तुम बैठ समझाओ तो वह जट समझ जाएंगे. बोलो तुम भी ब्राह्मण हो, हम भी अपने को ಕಲ್ಯಾಣ ಬ್ರಾಹ್ಮಣ ಕಾಲಾತೆ ಹೇ. ಬ್ರಾಹ್ಮಣರನ್ನೆಲ್ಲ ಕೂಡಿಸ್ಬಿಟ್ಟು ನೀವು ಅವ್ರಿಗೂ ಜ್ಞಾನ ಹೇಳ್ಬೋದು, ಅವ್ರಿಗೆ ಕೂಡಲೇ ಅರಿವಾಗುತ್ತೆ. ಹೇಳಿ ಅವರಿಗೆ, ನೀವು ಬ್ರಾಹ್ಮಣರೇ, ನಾವು ಸಹ ನಮ್ಮನ್ನು ಬ್ರಾಹ್ಮಣರು ಅಂತ ಕರೆಸ್ಕೊಳ್ತೇವೆ. ಅಬ್ ಬತಾವೋ ತುಮ್ಹಾರ ಧರ್ಮ ಸ್ಥಾಪನ ಕರ್ನೆ ವಾಲ ಕೌನ್. ಈಗ ಆ ಬ್ರಾಹ್ಮಣರಿಗೆ ಕೇಳಿ, ಈಗ ಹೇಳಿಯಪ್ಪ ನೀವು ಬ್ರಾಹ್ಮಣ ಧರ್ಮ ಸ್ಥಾಪನೆ ಮಾಡಿದವ್ರು ಯಾರು ಅಂತ. ಬ್ರಹ್ಮಕ್ಕೆ ಸಿವಾಯ್ ಕೋಯಿ ನಾಮ್ ಹಿ ನಹಿ ಲೇಂಗೆ, ತುಮ್ ಟ್ರಯಲ್ ಕರ್ ದೇಖೋ. ಬ್ರಹ್ಮನ ವಿನಃ ಬ್ರಹ್ಮನೇ ಸ್ಥಾಪನೆ ಮಾಡಿದವನು, ನಮ್ಮನ್ನೆಲ್ಲ ಹುಟ್ಟಿಸ್ದವನು ಅಂತ ಹೇಳ್ತಾರೆ, ಬ್ರಹ್ಮ ಸೃಷ್ಟಿಕರ್ತ ಅಂತ. ಅದು ಬಿಟ್ಟು ಬೇರೆ ಹೆಸರು ಯಾರ್ದೂ ಹೇಳಲ್ಲ. ಬೇಕಾದ್ರೆ ನೀವು ಅವರನ್ನು ಟ್ರಯಲ್ ಮಾಡಿ ಕೇಳಿ ನೋಡಿ ಅಂತಾರೆ ಬಾಬರು. ಬ್ರಾಹ್ಮಣೋಂಕೆ ಭೀ ಬಹುತ್ ಬಡೆ ಬಡೆ ಕುಲ್ ಹೋತೆ ಹೇ, ಪೂಜಾರಿ ಬ್ರಾಹ್ಮಣ ತೋ ಡೇರ್ ಹೇ. ಬ್ರಾಹ್ಮಣರಲ್ಲೂ ಸಹ ಬಹಳಷ್ಟು ಕುಲಗಳಿರ್ತವೆ, ಬೇಕಾದಷ್ಟು ಬ್ರಾಹ್ಮಣರಲ್ಲಿ ವರ್ಗಗಳಿರ್ತವೆ. ಬಾಬಾ ಅದನ್ನು ಹೇಳ್ತಾರೆ. ಪೂಜಾರಿ ಬ್ರಾಹ್ಮಣರಂತೂ ಸಾಕಷ್ಟು ಮಂದಿ ಇದ್ದಾರೆ. अजमेर में ढेर बच्चे जाते हैं. कभी कोई ने समाचार नहीं दिया कि हम ब्राह्मणों से मिले, उनसे पूछा तुम्हारा धर्म स्थापन करने वाला कौन, ब्राह्मण धर्म किसने स्थापन किया. ಅಜ್ಮೇರ್ನಲ್ಲಂತೂ ಬೇಕಾದಷ್ಟು ಮಕ್ಕಳು ಹೋಗ್ತಾರೆ, ಯಾರೂ ಸಮಾಚಾರವನ್ನು ಇದುವರೆಗೂ ನೀಡಿಲ್ಲ. ನಾವು ಬ್ರಾಹ್ಮಣರೊಂದಿಗೆ ಮಿಲನ ಮಾಡಿದ್ವಿ, ಅವ್ರನ್ನ ನಾವು ಕೇಳಿದ್ವಿ, ತಂದೆ ಬಾಬಾ ತುಮ್ಹಾರ ಧರ್ಮ ಸ್ಥಾಪನೆ ಕರ್ನೆ ವಾನ ಕೌನ್ ಅಂತೆ. ಬಾಬಾ ಹೇಳಿದೆ ಈ ಮಾತನ್ನು, ನಿಮ್ಮ ಈ ಬ್ರಾಹ್ಮಣ ಧರ್ಮ ಸ್ಥಾಪನೆ ಮಾಡಿದವರು ಯಾರು ಅಂತ. ಬ್ರಾಹ್ಮಣ ಧರ್ಮ ಕಿಸ್ನೆ ಸ್ಥಾಪನ ಕಿಯಾ, ತುಮಕೋ ತೋ ಮಾಲೂಮ್ ಹೈ ಸಚ್ಚೆ ಬ್ರಾಹ್ಮಣ ಕೌನ್ ಹೈ. ಈಗ ನಿಮಗೆ ಗೊತ್ತಾಗಿರಬೇಕು ಸತ್ಯ ಬ್ರಾಹ್ಮಣರು ಯಾರು ಅಂತ. तुम बहुतों का कल्याण कर सकते हो, यात्राओं पर भक्त ही जाते हैं. ये चित्र तो बहुत अच्छा है लक्ष्मी नारायण का. ನೀವು ಅನೇಕರಿಗೆ ಕಲ್ಯಾಣ ಮಾಡಬಹುದು ಈ ಪ್ರಕಾರದಲ್ಲಿ. ಯಾತ್ರೆಗಳಲ್ಲಿ ಹೊರಟಾಗ ಭಕ್ತರು ಬೇಕಾದಷ್ಟು ಜನ ಇರ್ತಾರೆ. ಇನ್ನೊಂದು ಟೈಪಲ್ಲಿ ಹೇಳ್ತಾರೆ, ನೀವು ಚಿತ್ರಗಳನ್ನು ಬಹಳ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಲಕ್ಷ್ಮೀನಾರಾಯಣ ಚಿತ್ರ ಇದೆ. ತುಮಕೋ ಮಾಲೂಮ್ ಹೈ ಜಗದಂಬಾ ಕೌನ್ ಹೈ, लक्ष्मी कौन है. ऐसे से तुम नौकरों बीलनियों आदि को भी समझा सकते हो. ಬಾಬಾ ಹೇಳ್ತೆ, ಲಕ್ಷ್ಮೀನಾರಾಯಣ ಚಿತ್ರ ಇದೆ ನಿಮ್ಮ ಹತ್ರ. ಈ ಥರ ಒಳ್ಳೊಳ್ಳೆ ಚಿತ್ರಗಳನ್ನು ಜನಗಳಿಗೆ ತೋರಿಸಿ, ನೌಕರರಿಗೆ ತಿಳಿಸಿ, ಮತ್ತು ಬೇಟೆಗಾರರಿಗೆ ತಿಳಿಸಿ, ಎಲ್ಲರಿಗೂ ಹೇಳ್ಬೋದು. ತುಮ್ಹಾರಿ ಬಿಗರ್ ತೋ ಕೋಯಿ ಹೈ ನಹಿ ಜೋ ಉನ್ಹೋಂ ಕೋ ಸುನಾಯೇ, ಬಹುತ್ ರಹಮ್ದಿಲ್ ಬನ್ನಾ ಹೇ. ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮ್ಮ ವಿನಃ ತಂದೆ ಪರಿಚಯ ಕೊಡೋರು ಬೇರೆ ಯಾರೂ ಇಲ್ಲಪ್ಪ. ನಿಮಗೆ ತುಂಬ ದಯ ಬರಬೇಕು ಅವ್ರಗಳ ಮೇಲೆ. ಬೋಲೋ हम भी पावन बन पावन दुनिया में जा सकते, तुम भी पावन बन पावन दुनिया में जा सकते हो. अपने को आत्मा समझो, शिव बाबा को याद करो. शौक बहुत होना चाहिए किसको भी रास्ता बताने का. ಅವ್ರಗಳಿಗೆ ಹೇಳ್ಬೋದು ತಾವು ಮಕ್ಕಳು, ನೋಡಿ ನೀವು ಸಹ ಪಾವನರಾಗಿ ಪಾವನ ಜಗತ್ತಿನಲ್ಲಿ ಬರಬಹುದಾಗಿದೆ. ಆದರೆ ಇಷ್ಟೇ ಮಾಡಬೇಕು, ಅಲ್ಲಿ ಹೋಗ್ಬೇಕಂದ್ರೆ ತಮಗೆ ತಾವು ಆತ್ಮ ಅಂತ ತಿಳ್ಕೊಳ್ಳಿ, ಶಿವ ತಂದೆಯವ್ರನ್ನ ನೆನಪು ಮಾಡಿ. ಶೌಕ್ ಬಹುತ್ ಹೋನಾ ಚಾಹಿ. ಈ ಥರ ತುಂಬ ಆಸಕ್ತಿ ಇರಬೇಕು ಬೇರೆಯವ್ರಿಗೆ ಹೇಳಬೇಕಾದ್ರೆ, ಯಾರಿಗಾದರೂ ಮಾರ್ಗ ತೋರಿಸ್ಬೇಕಾದ್ರೆ. जो खुद याद करते होंगे वही दूसरों को याद कराने का पुरुषार्थ करेंगे. बाप तो नहीं जाकर बात करेंगे. ಯಾರು ಸ್ವಯಂ ತಂದೆಯವರ ನೆನಪನ್ನು ಆ ರೀತಿ ಆತ್ಮ ಅಂತೇಳಿ ನೆನಪು ಮಾಡ್ತಾರೆ, ಅವ್ರು ಮಾತ್ರ ಬೇರೆಯವರಿಗೂ ನೆನಪು ಮಾಡಿಸುವಂಥ ಪುರುಷಾರ್ಥ ಮಾಡಿಸ್ತಾರೆ. ಬಾಬಾ ಒಬ್ಬೊಬ್ರಿಗೂ ಹೋಗಿ ಹೇಳಲಿಕ್ಕಾಗೋದಿಲ್ಲ. ಎತ್ತು ತುಮ್ ಬಚ್ಚೋಂ ಕಾ ಕಾಮ್ ಹೈ, ಬಾಪ್ ತೋ ನಹಿ ಜಾಕರ್ ಬತಾ ಸಕೆಂಗೆ. ಗರೀಬೋಂ ಕಾ ಭಿ ಕಲ್ಯಾಣ ಕರ್ನಾ ಹೈ, ಬಿಚಾರೆ ಬಹುತ್ ಸುಖಿ ಹೋ ಜಾಯಂಗೆ. ಬಾಬಾ ಹೇಳ್ತಾರೆ, ಬಡವರ ಕಲ್ಯಾಣವನ್ನು ಮಾಡಿ ಮಕ್ಕಳೇ. ಪಾಪದವರವರು ನಾಳೆ ಬಹಳ ಸುಖಿಗಳಾಗ್ಬಿಡ್ತಾರೆ ಅವ್ರಿಗೆ ಗೊತ್ತಾಯಿತು ಅಂದರೆ. ತೋಡ ಯಾದ್ ಕರ್ನೆ ಸೆ ಪ್ರಜಾ ಮೇ ಭಿ ಆ ಜಾಯೆ ಓ ಭಿ ಅಚ್ಚಾ ಹೈ. ಸ್ವಲ್ಪ ನೆನಪು ಮಾಡಿದ್ರು ಸತ್ಯ ತ್ರೇತಾಯುಗದಲ್ಲಿ ಪ್ರಜಾವರ್ಗದಲ್ಲಿ ಬಂದ್ರೂ ಅದು ಒಳ್ಳೆಯದೇನೆ. ये धर्म तो बहुत सुख देने वाला है, दिन प्रतिदिन तुम्हारा आवाज़ जोर से निकलेगा. ಈ ಧರ್ಮ ಅಂತೂ ಬಹಳ ಸುಖವನ್ನು ಕೊಡುವಂಥದ್ದಾಗಿದೆ. ದಿನ ಪ್ರತಿದಿನ ನಿಮ್ಮ ಧ್ವನಿ, ಪರಮಾತ್ಮನ ಪರಿಚಯ ಕೊಡುವಂಥ ಧ್ವನಿ ಬಹಳ ಜೋರಿಂದ ಎಲ್ಲರಿಗೂ ಸಹ
ಕೇಳಲ್ಪಡುತ್ತೆ. सबको यही पैगाम देते रहो, अपने को आत्मा समझ बाप को याद करो. ಎಲ್ಲರಿಗೂ ಇದೊಂದೇ ಏಕೈಕ ಸಂದೇಶವನ್ನು ನೀಡಿ ತಮಗ್ ತಾವು ಆತ್ಮ ಅಂತ ತಿಳಿದು ತಂದೆ ನೆನಪು ಮಾಡಿ ಅಂತ. तुम मीठे मीठे बच्चे पदमा पदम भाग्यशाली हो, जबकि महिमा सुनते हो तो समझते हो, फिर भी कोई बात की फिक्रात आदि क्यों रखनी चाहिए. ನೀವು ಮಧುರಾತಿ ಮಧುರ ಮಕ್ಕಳು ಪದಮ ಪದಮ ಭಾಗ್ಯಶಾಲಿಗಳಾಗಿದ್ದೀರಾ. ಯಾವಾಗ ಮಹಿಮೆನ ಕೇಳ್ತಿರೋ ಆಗ ತಿಳ್ಕೊಳ್ತೀರಾ. ಫಿರ್ ಬಿ ಕೊಯ್ ಬಾತ್ ಕಿ ಫಿಕ್ರಾತ್ ಆದಿ ಕ್ಯೂ ರಖ್ನಿ ಚಾಹಿಯೆ. ಇಷ್ಟೆಲ್ಲ ಬಾಬಾ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ, ಎಲ್ಲರನ್ನೂ ಖುಷಿಪಡಿಸುವಂಥ ಅವಕಾಶ ಕೊಟ್ಟಿದ್ದಾರೆ. ಆದರೂ ಸಹ ನೀವು ಯಾರೂ ಯಾವ ಪ್ರಕಾರದ ಚಿಂತೆ ಮಾತನ್ನು ಇಟ್ಕೋಬಾರ್ದು. ಯಹೇ ಗುಪ್ತ ಜ್ಞಾನ್ ಗುಪ್ತ ಖುಷಿ. ಇದಾಗಿದೆ ಮಕ್ಕಳು ನೀವು ಅನ್ಯರಿಗೆ ನೀಡುವಂಥ ಗುಪ್ತ ಜ್ಞಾನ, ಗುಪ್ತ ಖುಷಿ. ತುಮ್ ಹೋ ಇನ್ಕಾಗಿನಿಟೋ ವಾರಿಯರ್ಸ್, तुमको अननोन वारियर्स कहेंगे और कोई अननोन वारियर्स हो सकता है हो नहीं सकता. तुम्हारा दिलवाड़ा मंदिर पूरा यादगार है, दिल लेने वाले का परिवार है. दिल लेने वाले का परिवार है. महावीरनी और उनकी औलाद, महावीरनी और उनकी औलाद यह पूरा तीर्थ है. ಕಾಶಿ ಮೇ ಬಿ ಊಂಚಿ ಜಗ ಹುಯಿ. ಕಾಶಿಗಿಂತಲೂ ಉನ್ನತ ಜಾಗ ಸ್ಥಾನವೇ ಆಯಿತು ಅಂತಾರೆ ಬಾಬಾ. ಏನು ಹೇಳ್ತಾರೆ, ಇದು ಗುಪ್ತ ಜ್ಞಾನ, ಗುಪ್ತ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದುವರಿಸ್ತಾರೆ ಬಾಬವರು. ಏನಂತ, ನೀವು ರಕ್ಷಣಾ ಸೈನಿಕರಾಗಿದ್ದೀರಾ, ನೀವು ಗುಪ್ತ ಸೈನಿಕರು ಅಂತ ನಿಮಗೆ ಆ ರೀತಿಯೂ ಹೇಳಲಾಗುತ್ತೆ. ನಿಮ್ಮ ವಿನಃ ಮತ್ಯಾರು ಗುಪ್ತ ಸೈನಿಕರಿರಲಿಕ್ಕೆ ಸಾಧ್ಯ ಇಲ್ಲ. ದಿಲ್ವಾಡ ಮಂದಿರವು ನಿಮ್ಮ ಪೂರ್ಣ ನೆನಪಿನ ಅರ್ಥ, ಸ್ಮಾರಕಾರ್ಥವಾದ ಮಂದಿರವಾಗಿದೆ. ಹೃದಯವನ್ನು ಗೆಲ್ಲಲಿಕ್ಕೆ ತಂದೆಯ ಪರಿವಾರವಿಲ್ಲವೇ. ಬಾಬಾ ಹೇಳ್ತಾರೆ, ಹೃದಯವನ್ನು ಗೆಲ್ಲೋದಕ್ಕೆ ತಂದೆಯ ಪರಿವಾರ ಇದೆ ಅಲ್ವಾ. ಮಹಾವೀರ ಮಹಾವೀರಣಿ ಮತ್ತು ಅವರ ಸಂತಾನರ ನೆನಪಿನಾರ್ಥ ಇರುವಂಥ ತೀರ್ಥಸ್ಥಾನ ಇದಾಗಿದೆ. ಇದು ಕಾಶಿಗಿಂತಲೂ ಶ್ರೇಷ್ಠ ಸ್ಥಳವಾಗಿದೆ ಅಂತಾರೆ ಬಾಬವರು. ಕಾಶಿಗಿಂತ ಶ್ರೇಷ್ಠ. ದಿಲ್ ಲೇನೆ ವಾಲೆ ಕ ಪರಿವಾರ, ಎಲ್ಲರ ಮನಸ್ಸನ್ನು ತೆಗೆದುಕೊಳ್ಳುವ ಸೂರೆಗೊಳ್ಳುವಂತಹ ಪರಿವಾರ ಇದು. ಕಾಶಿಗಿಂತಲೂ ಶ್ರೇಷ್ಠವಾದಂಥ ಸ್ಥಾನ ಇದು. ಇನ್ನೇನು ಬೇಕಪ್ಪ. ಅಚ್ಚಾ, ಒಳ್ಳೆಯದು. ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग और डबल नमस्ते. धारणा के लिए मुख्य सार, घर घर में जाकर बाप का पैगाम देना है. सर्विस करने का प्रण करो. ಸರ್ವಿಸ್ ಕೆ ಲಿಯೆ ಕೋಯಿ ಬಿ ಬಹಾನ ಮತ್ ದೋ. ಮನೆಯಲ್ಲಿ ಹೋಗಿ ತಂದೆಯ ಸಂದೇಶವನ್ನು ಕೊಡಿ. ಸರ್ವಿಸ್ ಮಾಡುವಂತಹ ಪ್ರತಿಜ್ಞೆ ಮಾಡಿ. ಸರ್ವಿಸ್ ಮಾಡಲಿಕ್ಕೋಸ್ಕರ ಯಾವುದೇ ನೆಪಗಳನ್ನು ಹೇಳಬಾರ್ದು. ನಂತರ ಎರಡನೇದಾಗಿ, किसी भी बात की फिक्रात नहीं करनी है, गुप्त खुशी में रहना है. किसी भी देहदारी को याद नहीं करना है, एक बाप की याद में रहना है. ಯಾವುದೇ ಮಾತಿನ ಚಿಂತೆಯನ್ನು ಮಾಡಿಕೊಡ್ದು ಗುಪ್ತ ಖುಷಿಯಲ್ಲಿರಿ. ಯಾವುದೇ ದೇಹದಾರಿಯನ್ನು ನೆನಪು ಮಾಡಿಕೊಡ್ದು ಒಬ್ಬ ತಂದೆಯ ನೆನಪಿನಲ್ಲಿರಿ. वरदान, परिस्थितियों को गुड लक समझ अपने निश्चय के फाउंडेशन को मजबूत बनाने वाले अचल अडोल भवा. ಏನೇ ಪರಿಸ್ಥಿತಿ ಬರಲಿ, ಬರುವಂಥ ಪರಿಸ್ಥಿತಿಗಳೇನು, ಏನಪ್ಪ ಇಂಥ ಪರಿಸ್ಥಿತಿ ಬಂತು ಅಂತ ಚಿಂತಿಸಬೇಡಿ. ಅದನ್ನು ಪಾಸಿಟಿವಾಗಿ ಹೇಗೆ ತಗೊಳ್ಳೋದು, ಗುಡ್ ಲಕ್ ಅಂತ ತಿಳ್ಕೊಂಡು ನೀವು ನಿಮ್ಮದೇ ನಿಶ್ಚಯದ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ಅಚಲ ಹಾಗೂ ಅಡೋಲರಾಗಿ. ವಿಸ್ತಾರ, कोई भी परिस्थिति आए तो आप हाई जंप दे दो, क्योंकि परिस्थिति आना भी ಗುಡ್ ಲಕ್ ಹೇ. ಬಾಬಾ ಹೇಳ್ತಾರೆ, ಯಾವುದೇ ಪರಿಸ್ಥಿತಿ ಬಂದರೂ ಮಕ್ಕಳೇ ಹೈ ಜಂಪ್ ಮಾಡಿಯಲ್ಲ ನೀವು. ಯಾಕೆ ಅಂದರೆ ಪರಿಸ್ಥಿತಿ ಬರೋದೇ ಒಂದು ಗುಡ್ ಲಕ್. ಏನು ನಿಶ್ಚಯಕ್ಕೆ ಫೌಂಡೇಶನ್ಗೂ ಮಜಬೂತ್ ಕರ್ನೆ ಕಾ ಸಾಧನ ಹೇ. ಯಾಕೆ ಗೊತ್ತಾ, ಇದು ನಿಮ್ಮ ನಿಶ್ಚಯದ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳುವಂಥ ಒಂದು ಸಾಧನ. ಯಾವುದು ಪರಿಸ್ಥಿತಿ. आप जब एक बारी अंगद के समान मजबूत हो जाएंगे तो यह पेपर भी नमस्कार करेंगे. ತಾವು ಒಂದು ಬಾರಿ ಆದರೂ ಅಂಗದನ ಸಮಾನವಾಗಿ ಸ್ಟ್ರಾಂಗ್ ಆಗಿ ನಿಂತು ಬಿಟ್ಟರೆ ಈ ಪೇಪರ್ ನಿಮ್ಗೆ ಇನ್ನೊಂದು ಸಲ ಬರಲ್ಲ, ನಿಮಗೆ ನಮಸ್ಕಾರ ಮಾಡಿ ಹೊರಟೋಗುತ್ತೆ. ಪೆಹಲೆ ವಿಕರಾಳ ರೂಪ ಮೇ ಆಯೆಂಗೆ और फिर ದಾಸಿ ಬನ್ ಜಾಯೆಂಗೆ. ಸ್ಟಾರ್ಟಿಂಗ್ನಲ್ಲಿ ವಿಕರಾಳ ರೂಪದಲ್ಲಿ ಬರುತ್ತೆ, ನಂತರ ದಾಸಿ ಆಗುತ್ತೆ ನಿಮಗೆ. ಚಾಲೆಂಜ್ ಕರೋ ಹಮ್ ಮಹಾವೀರ್ ಹೈ. ಅದರಿಂದ ಚಾಲೆಂಜ್ ಮಾಡಿ ಸಮಸ್ಯೆ ಎದುರುಗಡೆ ನಾನು ಮಹಾವೀರಣಿ ಅಂತ. जैसे पानी के ऊपर लकीर ठहर नहीं सकती, ऐसे मुझे मास्टर सागर के ऊपर कोई परिस्थिति वार कर नहीं सकती.
ಹೇಗೆ ನೀರಿನ ಮೇಲೆ ಗೆರೆನೆಳೆದ್ರೆ ಅದು ನಿಲ್ಲೋದಿಲ್ವೋ ಹಾಗೆ ನಾನು ಮಾಸ್ಟರ್ ಸಾಗರನಾಗಿದ್ದೇನೆ ಅಂದ್ಕೊಂಡಾಗ ನಿಮ್ಮ ಮೇಲೆ ಯಾವುದೇ ಪರಿಸ್ಥಿತಿ ವಾರ ಮಾಡೋದಿಲ್ಲ. ಸ್ವಸ್ಥಿತಿ ಮೇ ರಹನೆ ಸೆ ಅಚಲ ಅಡೋಲ್ ಬನ್ ಜಾಯಂಗೆ. ಸ್ವಸ್ಥಿತಿಯಲ್ಲಿರೋದ್ರಿಂದ ಅಚಲ ಹಾಗೂ ಅಡೋಲರಾಗ್ತೀರಾ. ಸ್ಲೋಗನ್ ನಾಲೆಜ್ಫುಲ್ ವ ಹೈ ಜಿಸ್ಕಾ ಹರ್ ಕರ್ಮ ಶ್ರೇಷ್ಠ ಅವ್ರ ಸಫಲ ಹೋ. ನಾಲೆಜ್ಫುಲ್ ಯಾರಪ್ಪ ಅಂದರೆ ಯಾರ ಪ್ರತಿ ಕರ್ಮ ಶ್ರೇಷ್ಠ ಮತ್ತು ಸಫಲವಾಗಿರುತ್ತೆ ಅವರೇ ನಾಲೆಜ್ಫುಲ್. ಒಳ್ಳೆಯದು. ಓಂ ಶಾಂತಿ, ವಿಶ್ವ ಶಾಂತಿ, ಪ್ರಕೃತಿ ಶಾಂತಿ. ಥ್ಯಾಂಕ್ ಯು ಡ್ರಾಮಾ ಬಾಬಾ ಹಾಗೂ ತಮಗೆಲ್ಲರಿಗೂ ಓಂ ಶಾಂತಿ.